ಅವ ಮಕ್ಕಳಾರ್ದವನಿಗೆ ಮನಗ ಕಸ್ತೀರಿ, ಅವನಿಗೆ ತ್ರಿಕಾಲ ಜ್ಞಾನ ಇರ್ಲಕ್ಕಾಗಿ ಗುಳಿಗೆ ಹಾಕ್ತಿರಿ. ಎಲ್ಲಿ ತಂದಿರಪ್ಪ ಇಂಥದು? ಪರ್ಸು ಎಷ್ಟು ಮಂದಿಗೆ ಹೇಳ್ಕೊತ ಹೊಂಟ್ರಿ ಹಿಂಗ? ಪ್ರಯತ್ನದೊಳಗೆ ಬಹಳ ದೊಡ್ಡ ಶಕ್ತಿ ಅದ. ಸತ್ಯ ಸಾವಿತ್ರಿ ಪೌರಾಣಿಕದೊಳಗೆ ಮಾತಾಡ್ಲಿಲ್ಲ. ಸತ್ಯ ಸಾವಿತ್ರಿ ಗಿಡ ಏರಿ ಕಟಿಗೆ ಕಡಿಲಕ್ಕೆ ಹೋಗಿ ಗಂಡ ಸತ್ತ ಬಿದ್ದ ಭೂಮಿ ಸತ್ಯವಾಹನ ಪ್ರಯತ್ನ ಮಾಡಿ ಯಮಲೋಕಕ್ಕೆ ಬೆನ್ನ ಹತ್ತಿ ತನ್ನ ಗಂಡನ ಜೀವ ಪಡೆದಳು. ಇದಕ್ಕೆ ಪ್ರಯತ್ನ ಅಂತಾರ. ಪ್ರಯತ್ನ ಅವನು ಭೋಗದಾಗ ಅಟ್ಟಿ ಅದ ಸತ್ತ ಗಂಡನ ಭೂಮಿಗೆ ಬಿದ್ದ. ಹೌದು. ಯಮಲೋಕ ತನ್ನ ಬೆನ್ನ ಹತ್ತಿ ತನ್ನ ಗಂಡನ ಪ್ರಯತ್ನ ಮಾಡಿ ಎಬಸದಳು. ಹೌದು. ಯಾರು? ಸಾವಿತ್ರಿ ಅನುಲಾದೇವಿ. ಹೌದು. ಕೈಕಾಲಿಲ್ಲದ ಕುಳ್ಯಾ ಗಂಡ. ಅತ್ರಿ ಋಷಿ ಕೈಕಾಲಿಲ್ಲದ ಕುಳ್ಯಾ ಗಂಡಗೆ ಮಾಡಿಕೊಟ್ಟ. ಹೌದಲ್ಲ. ಅವಾಗ ಅಂದಳು ತಂದಿಗೆ ಹೇಳ್ತಾಳ, ಇಂಥ ಗಂಡನ ಕೂಡ ಅಂಗವಿಕಲ ಗಂಡನ ಕೂಡ ಎರಡೂ ಕಾಲಿಲ್ಲ ಹೆಂಗ ಸಂಸಾರ ಮಾಡತ್ತೆ ಅಂತ ಹೇಳಿ ಅಪ್ಪಗೆ ಕೇಳ್ಯಾಳ ಅನುಲಾದೇವಿ. ಹೌದು. ನನ್ನ ಮನಸ್ಸಿಗೆ ಬಂದಂಗ ನಾ ಮಾಡಿಕೊಟ್ಟಿದ, ನನಗಿಲ್ಲಿ ಹೇಳಲಕ್ಕ ಬರಬೇಡ ಅಂದವ. ಹೌದು. ನಿನ್ನ ಹಣಿಬಾರ್ದಾಗ ಅದು ಆದ, ಅದು ಮಾಡಿಕೊಟ್ಟಿನ ನೀ ಹಂಗ ಮಾಡ್ತೀವಿ ನೋಡ್. ನೀ ಇಟ್ಟು ಅಪ್ಪ ಅಂದ ಕೂದಲೆ ಸಿಂಬಿ ಮಾಡಿ ಗಂಡನ ಎತ್ತಿ ಬುಟ್ಟ್ಯಾಗಿಟ್ಟು ತೆಲಿ ಮ್ಯಾಗ ಹೊತ್ಕೊಂಡು ಹೋಗಿಬಿಟ್ರು. ಹೌದು ನೋಡ್ರಿ, ನಿನ್ನ ಭೋಗದಾಗ ಕುಳ್ಯಾ ಗಂಡಿತ್ತು ಮಾಡಿಕೊಟ್ಟಿದ, ಅವನ ಜೊತೆನೆ ಕಾಲಹರಣ ಮಾಡನಿ. ಹೋಗಿ ನೀ ನನ್ನ ಮುಂದೆ ನಿಂದಿರಬೇಡ ಅಂದ ಕೂಡಲೇ ಗಂಡಗೆ ಬುಟ್ಟ್ಯಾಗಿ ಎತ್ತಿ ಸಿಂಬಿ ಮಾಡಿ ತೆಲಿ ಮ್ಯಾಗ ಹೊತ್ತು ಹೋಗಿಬಿಟ್ಟಳು. ಹೌದು. ಹೋಗಿ ಮಾಡ್ಲಿಕ್ಕೆ ಋಷಿ ದೊಡ್ಡ ಕತ್ತಿ ಅದ. ಆಲದ ಗಿಡದ ಬಡ್ಡ್ಯಾಗ ಒಬ್ಬ ಕಾಲಿಗೆ ತಟ್ಟಿಸಿಗೆಸಿಂದ ಶಾಪ ಕೊಟ್ಟ. ಹೌದು. ಶಾಪ ಕೊಟ್ಟನಿಂದ 101 ಚೂರಾಗಿ ಮರಣ ಆಗಲಿ ಅಂದ ಬಳಿಕ ಅನುಲಾದೇವಿ ಗಂಡನ ತೆಳಗಿಟ್ಟು ಬ್ರಹ್ಮ ಇಟ್ನು ಮಹೇಶ್ವರಗೆ ಕರೆಸಿ ಸೂರ್ಯಾಗ ಆಣಿ ಹಾಕಿಸಿ ತನ್ನ ಗಂಡಗ ಕೈ ಕಾಲ ಚಿಗಿಸಿ ಸ್ವಚುರ್ಭೂತ್ ಮಾಡ್ಕೊಂಡಾಳ. ಯಾಕೆ ಮಾಡ್ದ ಅವ್ನು ಹಣಿಬಾರ್ದಾಗ ಇತ್ತಲ್ಲ ಸತ್ಯ. ಚಂದ ಮಾತಾಡು. ಭೋಗದಾಗ ಇದ್ದಂಗಿತ್ತ ಹಂಗೆ 2-3 ತಾಸಾಯ್ತು, 2-3 ಸಂದ ಮಾತಾಡಿದಿ. ಯಾವದು ಮಾತಾಡಿದೀನಿ? ಪ್ರಾರಬ್ಧ ಬರೇ ಬುಟ್ಟಾಗಿ ಇಟ್ಕೊಂಡು ಭೋಗದೊಳಗಿತ್ತು. ಬುಟ್ಟಾಗಿ ಇಟ್ಕೊಂಡು ತಿರುಗಾಡುದಿತ್ತು. ಖರೆ ತನ್ನ ಗಂಡಗ ಕೈ ಕಾಲ ಚಿಗಿಸಿ ಬಿಟ್ಟಳು. ಬ್ರಹ್ಮ ವಿಷ್ಣುನ ಮರ್ತ್ಯ ಲೋಕಕ್ಕೆ ಕರೆಸಿ ಸಾವಿತ್ರಿ ತನ್ನ ಸತ್ತ ಗಂಡನ ಎಬಸದಳು. ಇದು ಪೌರಾಣಿಕ ಉದಾಹರಣೆ ಅದ. ಇದು ಹುಲ್ಲ ಕಡ್ಲಿ ಅಲ್ಲ. ಭಕ್ತ ಮಾರುಕಂಡೆ 16 ವರ್ಷದ ಅವಿಷ್ಯ ಎಟ್ಟು ಮಾಡಿದ್ರಿ? ಭೋಗ ಹಿಂಗೆ ಇತ್ತಲ್ಲ. 16 ವರ್ಷಕ್ಕೆ ಸಾಯ್ತಾನ ಅಂತ ಹೇಳಿ ಭೋಗದ ಲಿಪಿ ಇತ್ತು. ತಪ್ಪೇದಿಲ್ಲ ತಪ್ಪಿಸಿ ಕಲ್ಪಗಟ್ಲೆ ಜಗತ್ತದಾಗ ಅವನಂತ ಆವಿಷ್ಯ ಪಡೆದವರು ಯಾರೂ ಇಲ್ಲ. ಹಿಂಗ ಅದು ಸ್ವಚ್ಛ ಬರಿಬೇಕು. ಏನಾರ ಗದ್ದಲ ಮಾಡಿ ಅದು ಹಂಗಾಯ್ತು ಹಿಂಗೋ ಮಹಾರಾಜ ಅನ್ಕೋತ ನಿಂತ್ರಿ ಏನದ ಹಂಗತ್ತದ. ಸೋಮ್ ಹೂಲಿಗೆ ಅನ್ಬೇಕಾಗ್ತದೆ ಅಷ್ಟೇ. ಅದಕ್ಕೆ ಏನು ಅದಕ್ಕೆ ಸ್ವತಃ ಕನ್ನವನು ಪ್ರಯತ್ನ ಮಾಡಿದ್ರು ನೋಡ್ರಿ. ಅದು ಯಾಕೆ ಪ್ರಯತ್ನ ಮಹಾರಾಜ್ರ, ನಾವು ಎಲ್ಲಿ ಶನಿ ಸಿಗಣಾಪುರದಾಗ 12 ವರ್ಷದ ಶಿಖರ ಸಿಗಣಾಪುರದಾಗ ದುಡಿದಲ್ಲದೆ ಗೊಳಗಿ ಗೋವಿಂದಪುರದಿಂದ ಕನಬಾಯಿ ಗುಡ್ಡಕ್ಕೆ 12 ವರ್ಷ ದುಡಿದ ಪ್ರಯತ್ನದಿಂದ ಮಾಧುಲಿಂಗನ ಪಡೆದ ಕತಿ ನಾವು ಹೇಳ್ತೇವೆ. ಆ ಕನಬಾಯಿದು ಮಲ್ಕಾರಿಸಿದನ ಕತಿ ಅವ್ರು ಹೇಳ್ತಾರೆ. ದುಡ್ದಾರೆ. ಅಕ್ಕಿನೂ ಅತ್ತಿಯಲ್ಲಿ ದುಡ್ದ, ಅಕ್ಕಿನೂ ಪಡೆದಾಳೆ, ಮಾವನಲ್ಲಿ ದುಡ್ದಾಳೆ. ಇಬ್ರು ಪ್ರಯತ್ನ ಅದಲ್ಲಿ. ಅಕ್ಕಿ ಏನಂದಳು, ನನ್ನ ಮಗ ನನ್ನ ಹೆಸರು ನನ್ನ ಹೊಟ್ಟಿಲಿ ಹುಟ್ಟಿದನೆ. ಹೌದು. ಈಕಿ ಏನಂದಳು, ನಾ ದುಡಿದ ಮಗ ನನಗೆ ಕೊಡ್ಲಿಕ್ಕಂದ್ರೆ ನಾ ಪ್ರಾಣ ಬಿಡ್ತೀನಿ ಅಂತ ಕೂತಳು. ಮತ್ತ 13 ದಿವಸಕ್ಕೆ ಕುಮಾರಿ ಅದನ್ನು ಅನಿಸ್ತದನೆ. ಅವ್ರವ್ರ ದುಡ್ದದ ಫಲ ಅದೇ ತಪ್ಪದೇನು? ಅತ್ತಿ ಮಾತು ಕೇಳಿ ಗುಡ್ಡಕ್ಕೆ ಹೋಗಿಂದ ನಿನಗೆ ಫಲ ಸಿಗ್ತದ? ಸಿಕ್ಕದೆ. ಮತ್ತೀಕಿನ ಮಗ ಸಿಕ್ಕ ಕೂಡಲಿ ಅದೇ ಮಗನ ಕಾಲಾಗ ನಾ 12 ವರ್ಷ ದುಡ್ಡು ಮಾವನಲ್ಲಿ ದುಡಿದ ಮಾವಿಗೆ ಹೋಗಿ ಕೇಳ್ತೀನಂತ ಅಂದಾಕ್ರ. ನಾನು ಆ ಮಗ ನನಗೆ ಕೊಡ್ಲಿಕ್ಕಂದ್ರೆ ನಾ ಪ್ರಾಣ ಬಿಡ್ತೀನಿ ಅಂದ ಬಳಿಕ 13 ದಿವಸಕ್ಕೆ ಮತ್ತೆ ಅಕ್ಕಿನ ಮಗ ಮಾಡ್ಯಾನೆ. ಇವೆಲ್ಲ ಪ್ರಯತ್ನ ಅದಾವ. ಮತ್ತು ಬರೀ ಅವನ ಭೋಗದಾಗಿತ್ತು ಆ ಭೋಗ ಹಂಗಲ್ಲ ಪರಿಸೋದು. ಈ ಶೈದೊಳಗೆ ಅದಕ್ಕೆ ಚಾಳಾಸ್ಬೇಕು. ಅಂದ ಬಳಕ ಅದು ಸಿಗ್ತದ. ಹೌದು. ಏನು ಮಾಡ್ತಾಳೆ ಶಬರಿಲಿ? ಏನು ಕಚ್ಚಿ ತಂದು ಇರ್ತಿಳ ಶಬರಿ ಬಾರಿ ಹಣ್ಣಿ. ರಾಮಚಂದ್ರನ ಹಾದಿ ಕಾಯ್ತಿಳು. ಹೆಂಗ ಕಣ್ಣಾಗಿಟ್ಟು ಪಿಚ್ಚ ಬಾಯಾಗ ಜ್ವಲ್ಲ. ಹಣ್ಣ ಬಾರಿಕಾಯಿ ತಿಂದು ಪರಮಾತ್ಮಗೆ ತಿನ್ನಿಸ್ಬೇಕಂತ ಹೇಳಿ ಪ್ರಯತ್ನದಿಂದ ಬುಟ್ಟಿ ತುಂಬಿಟ್ಟಿಳು. ದಿನನಿತ್ಯ ರಾಮಚಂದ್ರ ಬಂದ. ಹೂವಿನ ಹಾಸಿಗೆ ಮಾಡ್ತಿಳು ಹಾದಿ ಬೀದಿಗೆ. ನನ್ನ ಶ್ರೀರಾಮಚಂದ್ರ ಈ ಹೂವಿನ ಮೇಲೆ ನಡ್ಕೋತ ಬರ್ಲಿ, ನನ್ನ ಕೈಲಿ ಬಾರಿ ಹಣ್ಣು ತಿಲ್ಲಿ ನನ್ನ ಜನ್ಮ ಪವಿತ್ರ ಆಗ್ತದ ಅಂತ ಹೇಳಿ
ಬಾರಿ ಹಣ್ಣಿಟ್ಟಿಳು ಪರಮಾತ್ಮ ಬಂದ, ಕಣ್ಣಾಗ ಪಿಚ್ಚು ತುಂಬ್ಯಾದ, ಬಾಯಾಗ ಜ್ವಲ್ಲ ಸೋರ್ತದ. ಹೌದು. ಒಂದು ಹಣ್ಣು ಕೊಟ್ಟಳು, ಈ ಬುಟ್ಟಿ ಒಳಗೆ ಬಾರಿ ಹಣ್ಣು ತಿಂದಿಟ್ಟಿನು, ಎಲ್ಲ ರುಚಿ ಅವು ತಿನ್ನು. ಅವಾಗ ಒಂದು ಬಾಯಾಗ ಹಾಕದ ಶ್ರೀರಾಮಚಂದ್ರ ಪರಮಾತ್ಮ, ಒಂದು ತಿಂದು ಇನ್ನೊಂದು ಲಕ್ಷ್ಮಣಗ ಕೊಟ್ಟ. ಹೌದು. ನೀವೊಂದು ತಿನ್ನುವತ್ತ. ಇವನಿಗೆ ಸಿಟ್ಟು ಬತ್ರಿ, ಯಾರಿಗೆ? ಲಕ್ಷ್ಮಣಗ. ಹೌದು. ನಮ್ಮ ಅಣ್ಣನ ತಲಿ ಕೆಟ್ಟದ ನಾವು. ಹಾ ಹಾ. ಯಾಕ ಹೆಂಡ್ತಿ ಒಂದು ಹೋಗ್ಯಾದ, ಯಾರು? ಸೀತಾ. ಸೀತಾಗ ರಾವಣ ಒಯ್ದಾನ, ಇವನು ತಲಿ ಕೆಟ್ಟದ, ಈಕಿನ ಮಾರಿ ನೋಡಿಲ್ಲ, ಈಕಿನ ಕಣ್ಣು ನೋಡಿಲ್ಲ, ಕಣ್ಣಾಗ ಪಿಚ್ಚ ನೋಡ್ರಿ, ಬಾಯಾಗ ಜ್ವಾಲ ಸೋರ್ಲಕತ್ತದ. ಇಂತಕ್ಕಿ ಬಾಯಾನ ಬಾರಿ ಕೈತಿತ್ತ, ನಮ್ಮ ಅಣ್ಣನ ತಲಿ ಕೆಟ್ಟದ, ಅಂತಕ್ಕಿ ಬಾರಿ ಹಣ್ಣು ನನಗ್ ಕೊಡ್ತಾನ ತಿಂದುದು ಅಂತ ಹೇಳಿ ಸಿಟ್ಟಿಗೆ ಬಂದು ಜೋರ್ಲೆ ಹೋಗದ ಲಕ್ಷ್ಮಣ. ಜೋರ್ಲೆ ಹೋಗದ ಲಕ್ಷ್ಮಣ. ಆ ಬಾರಿ ಹಣ್ಣು ಎಲ್ಲಿ ಹೋಯ್ತಿರಿ? ಎಲ್ಲಿ ಹೋಯ್ತ್ರಿ ಎಲ್ಲಿಗೆ ಹೋಯ್ತು ಅಂತ ಕೇಳಿದ್ರೆ ದುರುಣಾಗಿರಿ ಪರ್ವತದೊಳಗೆ ಹೋಗಿ ಬಿತ್ತು ಬಾರಿ ಹಣ್ಣ. ಹೌದು. ಆ ದುರುಣಾಗಿರಿ ಪರ್ವತದೊಳಗೆ ಬಿದ್ದು ಸಂಜೀವನಿ ಕಡ್ಡಿ ಐತಲ್ಲಿ. ಆ ಬಾರಿ ಹಣ್ಣ ಸಂಜೀವನಿ ಕಡ್ಡಿ ಆಗ್ಯಾದತ್ತು. ಮುಂದೆ ರಾಮ ರಾವಣರ ಯುದ್ಧದೊಳಗ ಇಂದ್ರಜಿತಿನ ಬಾಣಿನಿಂದ ಲಕ್ಷ್ಮಣ ಮೋರ್ಚಿಯಾಗಿ ನೆಲಕ್ಕೆ ಬಿದ್ದ ಬೆಳಕ ಹನುಮಂತ ಇನ್ನು ಹೋಗ್ತದ, ಆಗ ಹೋಗ್ತದ, ಈಗ ಹೋಗ್ತದ ಜೀವ ಅನ್ನೋದ್ರೊಳಗ ಲಕ್ಷ್ಮಣ ಇನ್ನು ಸಾಯ್ತಾನ, ಆಗ ಸಾಯ್ತಾನ ಅಂದ್ರೆ ಹನುಮಂತ ಎಲ್ಲಿ ದುರುಣಾಗಿರಿ ಪರ್ವತಕ್ಕೆ ಹೋಗಿ ಆ ಸಂಜೀವ್ ಕಡ್ಡಿ ಗುಡ್ಡೆ ಎತ್ಕೊಂಡು ಬಂದು ಅದೇ ಸಂಜೀವ್ ಕಡ್ಡಿದಿಂದ ಇವನಿಗೆ ಯಾರಿಗೆ ಬಸದ? ಲಕ್ಷ್ಮಣಗ. ಇದೆಲ್ಲ ಭೋಗದೇನು? ಇವೆಲ್ಲ ಭೋಗೆ. ಅವ ಒಗದು ಬಾರಿ ಹಣ್ಣು ಅವನಿಗೆ ಉಳಿಸ್ಯಾದ. ಅದಕ್ಕೆ ನೀ ಮಾಡುದು ನೀನೇ ಉಣ್ಣತ್ತೇವ. ಅದಕ್ಕೆ ನೀ ಮಾಡುದು ನೀನೇ ಉಣ್ಣು. ನೀ ಮಾಡಿದಿ ಒಗದಿದಿ, ಅದು ನಿನಗೆ ಆಗ್ಯದ, ನಿನಗೆ ಉಳಿಸ್ಯಾದ. ಭೋಗತ್ ಅನ್ನೋದು ಹೆಸರು ಬರ್ಲಾಗ್ತದೆ. ಅಲ್ಲಿ ಭೋಗತ್ ನೀ ಹಚ್ಕೊಳಕತ್ತಿದಿ. ಯಾರು ಮಾಡಿದ್ರಿ ಇದು? ನಿನ್ನ ಕೈಲಿ ಅಣ್ಣನ ಮಾತ ಮೀರಿ ಒಗದಿದೆ ಅದು. ಹೌದು. ಖರೆ ಅದೇ ನಿನಗೆ ಜೀವ ಉಳಿಸ್ತ. ಹಂಗ ಕಚ್ಚಿ ತಂದು ಇಡ್ತೀವ ಆ ಕಬೀರದಾಸ್ ತೀರ್ಕೊಳ್ಳಲಕ್ಕ ಇನ್ನೊಂದು ಮಾತು ಹೇಳ್ಯಾರ ಅವರು. ಏನು? ಯಾನೋ ನಮ್ಮ ಪರ್ಸು ಮಣ್ಣು ಗಡಿಗೆ ಬಡಿತಾನತ್ರಿ, ಮಣ್ಣು ಗಡಿಗೆ. ಹಾ, ನಮಗ ಒಳಗ ಕೈ ಇಟ್ಟು ಬಡಿತಾನ್ರಿ. ಹಾ, ಕೈ ತೆಗದ ಅಂದ್ರೆ 16 ತೂಕ ನಿಮ್ಮ ಏನು ಗಡಿಗೆ ಬಡು ಮಾರ್ಯಪ್ಪ ಇದು. ಈಗ ಹೊರಗೆ ಬಂದಿದೆ ಬಾ ಗಡಿಗೆ ಅಂದು. ನೋಡು, ಒಂದ್ ಅದಕ್ಕೆ ಹೇಳ್ಯಾರ ಇಂಥವ್ರು ನೋಡಿ ಮಾತ್ಮಾರು. ಏನಂತ? बिच्छू डंक मारे तो उसका परिणाम दिखाता है. ಹೌದು. ಏನು? बिच्छू डंक मारे तो परिणाम दिखाता है, उसी तरह सर्प डंक मारे तो इस दुनिया से उठाता है अंदವ. ಸಮಸ್ತೈನಾ ಪರಸು ಮಾಸ್ತರ್ ಸಮಸ್ತೈನಾ? ಒಂದು ಚೇಳ ಕೊಂಡಿ ಹೊಡಿತಪ್ಪ ಅಂದ್ರೆ ತನ್ನ ಪರಿಣಾಮ ತೋರಿಸ್ತದ. ಹೌದು. ಆ ವಿಷದ ಬಾಧೆ ಎಷ್ಟದ ಅನ್ನೋದು ಪರಿಣಾಮ ತೋರಿಸ್ತದ ಚೇಳ. ಹೌದು. ಅದನ್ನು ಪ್ರಯತ್ನದಿಂದ ಕಡ್ದದ, ಖರೆ ಪರಿಣಾಮ ತೋರಿಸ್ಯದ. ಅದೇ ಪ್ರಯತ್ನದ ಟೈಪ್ ಹಾವ ಒಂದು ವೇಳೆ ಕಡಿತಂದ್ರೆ ಈ ಜಗತ್ತದಂದು ಎಬ್ಸ್ಕೊಂಡು ಹೋಯ್ತದ ನಿನಗೆ. ಹೋಯ್ತದ, ಇಲ್ಲಿ ನಿಂದಿರ್ಬಿಡುದಿಲ್ಲ ಅದು. ಇವೆರಡೂ ಮಾತಿನ ಅರ್ಥ ತಿಳ್ಕೊಂಡು ವಾದ ಹಾಕೋದು. ಅದಕ್ಕೆ ಯಾಕಂದ್ರೆ ಎಡ್ಡದ್ದು ಪ್ರಯತ್ನ ಅದ, ಚೇಳ ಕಡ್ದದ್ದು ಪ್ರಯತ್ನ ಅದ, ಹಾವು ಕಡ್ದದ್ದು ಪ್ರಯತ್ನ ಅದ. ಚೇಳ ಕಡ್ದಕ್ರ ವಿಷ ಪರಿಣಾಮ ತೋರ್ಸ್ಯದ. ಹೌದು. ಹಾವು ಕಡ್ದಕ್ರ ಜಗತ್ತದಂದ ನಿನಗೆ ಖಾಲಿ ಮಾಡಿಸ್ಯದಪ್ಪ. ಇದಕ್ಕತಿ ಭೋಗ, ಅದಕ್ಕತಿ ಪರಿಣಾಮ. ಯಾಕ? ಎರಡು ನಿನ್ನ ಬಾಯಿಗೆ ಅದ. ಎರಡು ನಿನ್ನ ಬಾಯಿಗೆ ಅದ. ಅದಕ್ಕೆ ಕಬೀರದಾಸರು ತೀರ್ಕೊಂಡ್ರು. ಅವನು ಡೋಲಿ ತೊಗೊಂಡು ಓಣ್ಯಾಗ ತೊಗೊಂಡು ಹೊಂಟ್ರಿ ಹೆಣ. ಹೌದು. ಒಬ್ಬಕ್ಕಿ ಹೆಣ್ಮಗಳಿಗೆ ಬೀರಿಸ್ಕೊಂಡು ಗಂಡ ಮನೆಗೆ ಕಳಿಸ್ಲಕ್ ಹೋಯ್ದರು. ನೋಡ್ರಿ ಹೆಂಗದ. ಅವನು ಹೆಣ ಊರಾಗ ಬಂದದ. ಹೌದು. ಒಬ್ಬಕ್ಕಿ ಹೊಸ್ತಾಗಿ ಹುಡುಗಿಗೆ ಗಂಡ ಮನೆಗೆ ಕರ್ಕೊಂಡು ಒಯ್ಲಕತ್ಯಾರ. ಈಗೀಗ ಬಾಕನ ಹೊರಗೆ ಬರಾಟಿಗೆ ಅವನು ಹೆಣ ಬತ್ತು ಡೋಲ್ ಇದ್ರ ಬತ್ತು. ಈ ಹೆಣ್ಮಗಳಿಗೆ ಏನಾಯ್ತ್ರಿ? ಹುಡುಗಿಗೆ ನಾ ಹೊಸ್ತಾಗಿ ಹೋಗುವ ವೇಳಾಗ ನನಗೆ ಇದ್ರ ಹೆಣ ಬತ್ತು, ಚಿನ್ನ ಸುಮಾರಾಯ್ತು. ನನಗೆ ಒಗದನಕ ನೀರ್ ಹತ್ತಾಗ ಇದೇನು ಸುರುಳಿತು ನಡಿ ಹಂಗ ಕಾಣಿಸಲ್ಲ. ನಂದು ಗಂಡ ಮನೆ ಯಾರಿಗಾದ್ರೂ ಪಾದನ ಆಯ್ತಲ್ರಿ, ಆಗ್ತದ. ಅಂದ ಬಳಕ ತ್ರಿಕಾಲದ ಜ್ಞಾನಿ ಕಬೀರದಾಸ ಸತ್ತ ಕಬೀರ್ ಡೋಲಿ ಒಳಗೆ ಎದ್ದು ಕೂತಂದತ್ತ. ಏನತ್ತ? ಆ ಹೆಣ್ಮಗಳಿಗೆ, ತಂಗಿ ನಾ ಹೋಗುದು ನೋಡಿ ನಿನಗೆ ದುಃಖ ಆಗ್ಯದ. ಹೌದು. ನಾ ಬರೋಣ, ನಾ ಬಂದೊಳಗ ನಿನಗೆ ದುಃಖ ಆಗ್ಯದ, ನೀ ಇಂದು ಹೋಗು, ನಾ ನಾಳಿಗೆ ಹೋಗ್ತೀನಿ ಅಂತ ಹೇಳಿ ಓಣಿ ಒಳಗಿಂದ ಹೊಳ್ಳಿ ಬಂದಾರ.
ಕಬೀರ್ದಾಸ್ ಸತ್ ನಾಳೆಗೆ ಹೋಗ್ತೀನಿ ನೀ ಇಂದ ಹೋಗು. ನಾ ಬಂದ ಬಳಕ ನಿನಗೆ ದುಃಖ ಆಗ್ಯಾದ. ಹೌದು. ನನ್ನ ಗಂಡನ ಮನಿ ಒಳಗೆ ನಾ ಹೆಂಗ ನಡಿಲಿ, ಹೆಣ ಎದುರು ಬತ್ತ ಹೇಳಿ ಹೆಜ್ಜೆ ಕಿತ್ತಲ್ಲ ಯಾವ ತಂಗಿ, ನೀ ಇಂದು ಹೋಗು, ನಾ ನಾಳಿಗೆ ಹೋಗ್ತೀನಿ ಅಂತ ಹೇಳಿ ಎದ್ದು ಹೋಗ್ಯಾನ. ಎಲ್ಲಿಗೆ? ಓಣಿ ಒಳಗಿಂದು. ಇದಕ್ಕೆ ಏನತ್ತೀನಿ? ಯಾ ಡಾಕ್ಟರ್ಗಳದು ಏನೋ ಅಂತಿದ್ರು ನೋಡ್ರಿ. ಯಾರ್ಯಾನು ಹೇಳ್ತಿ ಡಾಕ್ಟರ್ಗಳದು? ಏನೋ ಡಾಕ್ಟರ್ ದಂಡಿಗೆ ಒಂದ್ ಚಸ್ಮಾ ತೆಗೆದು ಆರು ಇನ್ನು ಅವನು ಹೋಗ ಒಳಗ ಕೈ ಗಡಿಗೆ ಇಟ್ಟು ಹೊಡಿತಾನತ್ ನೋಡ್ರಿ. ನೋಡ್ರಪ್ಪ ಗಡಿಗೆ, ಭಾರಿ ಗಡಿಗೆ ತಂದಾನ. ಎಲ್ಲಿ ತಂದಾನ ಯಾರಿಗೂ ಆ ಗಡಿಗೆದು ನೋಡು ಇನ್ನೊಂದ್ ಜರ ಬಿಟ್ಟು ಹೇಳ್ರಿ. ಎಷ್ಟು ನಾದ್ ಮಾಡ್ತದ. ಒತ್ತಿ ಕಟ್ಟಿ ನಂಗ ಶಟದು ಅನ್ಬ್ಯಾಡ ನೋಡ್ತೀನಿ. ಅಲ್ಲಿ ಸಬನೆ ಪ್ರಾರ್ಥನೆ, ಪ್ರಯತ್ನ, ಇನ್ನೊಂದು ಪ್ರಾರಬ್ಧ. ಹಾ 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 ಡಾಕ್ಟರ್ಗೆ ಬಂದ್ ನಿಂತ್ ನೋಡ್ರಿ ಈಗ. ಸರ್ವಜ್ಞ ಕವಿ ಹೇಳ್ತಾನ, ಏನಂತ? ತನ್ನ ನೋಡಲೆಂದು ಕನ್ನಡಿಯು ಕರೆಯುವುದೇ. ಏನು? ತನ್ನ ನೋಡಲೆಂದು ಕನ್ನಡಿಯು ಕೈ ಮಾಡಿ ಕರೆಯುವುದೇ. ತನ್ನಲ್ಲಿ ಜ್ಞಾನ ಇರುವ ಮನುಷ್ಯನು ಹಾ 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 ತನ್ನನ್ನು ಕರೆಯುವನೇ ಸರ್ವಜ್ಞ. ಹೌದು, ಕನ್ನಡಿ ಅಂತೆ ತೆರ ನೋತಾನವ. ನೋಡ್ರಿ, ಇನ್ನೊಂದು ಮಾತು ಯಾರು ಮಾತಾಡಬಾರ್ದ್ರಿ. ಈ ಕಡೆ ಲಕ್ಷ್ಯ ಇರ್ಲಿ. ಕನ್ನಡಿ ನಿಮಗೆ ಕರಿತದೇನ್ರಿ? ನೀನು ಮಕಾಟ ನೋಡ್ಕೋಬಾ, ನಿಮ್ಮ ಮೋತಿ ನೋಡ್ಕೋಬಾರ ಅಂತ ಹೇಳಿ ಕನ್ನಡಿ ಕರಿತದ? ಯಾರಿಗೆ ಕರೆದೇ ಇಲ್ಲದು. ಯಾರಿಗಾರ ಕರ್ದದಿ ಭೂಮಿ ಮ್ಯಾಗ? ಇಲ್ಲ, ಕರೆದಿಲ್ಲ. ನಿನಗೆ ಘಾನ್ ಹತ್ತಿತ್ತು, ನಿನ್ನ ಮುಖ ನೋಡ್ಬೇಕಾದ್ರೆ ನೀನೇ ಹೋಗಲ್ಲಿ. ಆ ಕನ್ನಡಿ ಇದ್ದಲ್ಲಿಗೆ ಏನ ಕನ್ನಡಿ ನಿನ್ನ ಹತ್ತಿರ ಬರ್ತದ? ಅವು ಒಂದೊಂದು ರೂಪಾಯಿ ಮೊದಲು ಬರ್ತಿದ್ವು, ಕಿಶದಾಗ ತೊಗೊಂಡು ತಿರುಗಾಡ್ತಿದ್ದೆವು. ಅದು ಆದ್ರೂ ನೀನೇ ನೋಡ್ಬೇಕು. ಹಾ ಹಾ ಅದರಂತೆ ಪ್ರಯತ್ನದಿಂದ ಕನ್ನಡಿ ಅಲ್ಲಿ ಅದ ಅಲ್ಲಿಗೆ ಹೋಗು. ಅಂದಕ್ರ ನಾ ಯಾರು? ನಾ ಯಾರು? ನಿನ್ನ ಮುಖದಲ್ಲಿ ಘಾನ ಬಿದ್ದುದೆಲ್ಲ ತೆಗೆದು ಕೊಡ್ತದೆ. ಯಾರು? ಕನ್ನಡಿ. ಹಿಂಗಿಂಗ್ ಬಿದ್ದದ ಹೇಳ್ತದ ಸ್ವಚ್ಛಿ. ಹೆಂಗ ಕನ್ನಡಿ ಅಲ್ಲಿ ನಿನ್ನ ಮುಖ ನೋಡ್ಕೊಳಕ್ಕ ನೀ ಹೋಗ್ತಿ. ನಿನ್ನಲ್ಲಿ ಆತ್ಮ ಜ್ಞಾನ ಪಡಿಬೇಕಾದ್ರೆ ಗುರುವಿನ ಹಂತಲ್ಲಿ ಹೋಗು. ಹೌದು, ಇದು ನಿನ್ನ ಕಾರ್ಯ ಅದ. ಇದು ನಿನ್ನ ಕಾರ್ಯ ಅದ. ಏನೇ ಪ್ರಯತ್ನ ಮಾಡಿ ಹೋಗು. ಪ್ರಯತ್ನ ಮಾಡಿ ಹೋಗು ಕನ್ನಡಿ ಹಂತಲಿ ಪರ್ಸು. ಬಸ್ಸಿಗೆ ಟಿಕೆಟ್ ತಗೊಂಡು ಕುಂಡ್ರು ಬೇಕಾದಷ್ಟು ಪ್ರಯತ್ನ ಮಾಡಿ. ನೀ ನಿನ್ನ ಮಾರಿಗೆ ಘಾನ್ ಹತ್ತದು ಕನ್ನಡಿ ಹೇಳ್ತದ. ಹೌದು, ನನ್ನ ಭೋಗದಾಗ ಇದ್ದಂಗ ಆಗಲಿ ಹೇಳಿ ಮನ್ಯಾಗ ಕೂತ್ರಿ ಅಂದ್ರೆ ನಿನ್ನ ಮುಖದ ಗೊತ್ತಾಗ್ತದ? ಮುಖದ ಗೊತ್ತ, ಹೊರ ಮುಖದ ಗೊತ್ತಾಗುದಿಲ್ಲ, ಒಳ ಮುಖದ ಗೊತ್ತಾಗುದಿಲ್ಲ. ಪ್ರಯತ್ನ ಮಾಡು. ಮನಿ ಒಳಗಿಂದ ಪ್ರಯತ್ನ ಮಾಡಿ ಎಲ್ಲಿ ಕೇರೂರು ಬಸ್ ಸ್ಟ್ಯಾಂಡ್ ಹೋಗು. ಏನ್ ರೈಲ್ವೆಲೆ ಹೋಗತ್ತೀರೇ? ಯಾಕ್ರಿ? ಏನ ಟಮ್ ಟಮಿಲೆ ಹೋಗತ್ತೀರೇ? ನಿನ್ನ ಮನಿಯೊಳಗಿಂದ ಪ್ರಯತ್ನ ಮಾಡಿ ಕೇರೂರು ಬಸ್ ಸ್ಟ್ಯಾಂಡ್ ಹೋಗು. ಕೇರೂರು ಬಸ್ ಸ್ಟ್ಯಾಂಡ್ದಾಗ ಹೋಗಿ ಬಸ್ಸಿಗೆ ಹತ್ತು. ಅಲ್ಲಿ ತನ ಪ್ರಯತ್ನ ಮಾಡು. ಅಲ್ಲಿ ಮಾಡು. ಹೋಗಿ ಅವನ ಕೈಲೆ, ಕಂಡಕ್ಟರ್ನ ಕೈಲೆ ಟಿಕೆಟ್ ತೊಳ್ತನ ಪ್ರಯತ್ನ ಮಾಡು. ಮಾಡು ಮಾಡು ಪ್ರಯತ್ನ ಮಾಡಿ ಟಿಕೆಟ್ ತೊಗೊಂಡು ಬೆಳಗಾವ್ಕ ಅವ್ರ ಅಪ್ಪ ಹೋಯ್ತಾನದು. ಪಂಚರ್ ಆಗಲೆಕ್ಕ, ಎಣ್ಣೆ ಕಮ್ಮಿ ಬೀಳಲೆಕ್ಕ, ಡೀಸೆಲ್ ಆಗಲೆಕ್ಕ, ಯಾನ್ ಯಾಕಾಗಲ್ದು. ಆ ಗಾಡಿ ಕೆಟ್ಟಂದ್ರೆ ಇನ್ನೊಂದು ಗಾಡಿ ತಂದು ಹೋಯ್ತಾರ. ಅವ ಡ್ರೈವರ್ದು ಮತ್ತು ಕಂಡಕ್ಟರ್ನ ಕೆಲಸ ಅದದು. ಎಣ್ಣೆ ಆಗಲಿ, ಪಂಚರ್ ಆಗಲಿ, ಗಾಡಿ ಕೆಡ್ಲಿ, ಬೆಕ್ಕಾದಾಲಿ ನಿನಗೆ ಒಯ್ದು ಬೆಳಗಾವ್ ಹಚ್ಚುದು ಅವ್ರದ್ದು ಕೆಲಸ. ಖರೆ ಪ್ರಯತ್ನ ಮಾಡಿ ಹೋಗಿ ಟಿಕೆಟ್ ತೊಗೊಳೋದು ನಿನ್ನ ಕೆಲಸ. ಇಲ್ಲಿ ಮನೆಯಿಂದ ಎದ್ದು ಪ್ರಯತ್ನ ಮಾಡಿ ಗಾಡಿ ಹಿಡಿ, ಟಿಕೆಟ್ ತಗೋ. ಅದರಂತೆ ಹೆಂಗ ನಿನಗೆ ಟಿಕೆಟ್ ಸಿಕ್ತಂದ್ರೆ ಬೆಳಗಾವ್ ಸಿಗ್ತದ, ಹಂಗ ಪ್ರಯತ್ನ ಮಾಡು. ಪರಮಾತ್ಮನ ಗುರುವಿನ ಟಿಕೆಟ್ ತಗೋ. ಗುರುವಿನ ಕೈಯಾರೆ ಟಿಕೆಟ್ ತಗೋ. ಸ್ತೋತ್ರಿ ಬ್ರಹ್ಮನಿಷ್ಠ ಗುರುವಿನ ಕೈಲಿ ಟಿಕೆಟ್ ತಗೊಂಡಿ ಏನೇ ಪ್ರಯತ್ನ ಮಾಡಿ ಗುರು ಟಿಕೆಟ್ ಕೊಟ್ಟ ಅಂದ್ರೆ ನಿನಗ ಮೋಕ್ಷ ಸಿಕ್ತೆ, ಬೆಳಗಾವ್ ಸಿಕ್ತೆ. ಇದು ತಿಳ್ಕೊ. ಎಲ್ಲಿದ್ದಾರೆ ತಂದೀವಿ, ಗಡಿಗೆ ಬಡಿತಾನತ್ ನೋಡ್ರಿ ಒಳಗ ಕೈ ಇಟ್ಟು. ಏನು ಬಡುಡಿಕಪ್ಪ, ಗಡಿಗೆ ಬಜಾರ್ದಾಗ ಮಾರ್ತಿರತ್ತ. ಹೌದು, ತುಕಾರಾಮ ಮಾರ್ತಿದ ಗಡಿಗೆ 100 ರೂಪಾಯಿಗೊಂದು. 100 ರೂಪಾಯಿಗೊಂದು. ಮತ್ತೊಬ್ಬಾಕಿ ಅಲ್ಲಿ ಹೆಣ್ಮಗಳು ಮಾರ್ತಾಳ. ನಮ್ ಪರ್ಸು ಅಂತವ್ರು ಮಾರವ್ರಿ ಅಲ್ಲ, ಈ ಪರ್ಸೂನ್ ಅಂತವ್ರು 20 ರೂಪಾಯಿಗೊಂದು. ಎಷ್ಟು ಸಸ್ತ ಹಚ್ಚಾರ ತಿನ್ನ ಗಡಿಗೆ. ನಮ್ಮ ಚೇರ್ಮನ್ ಅಂದ್ರತ್ರಿ, ಅದಕ್ಕೆ 16 ತುಕುಡಿ ಆಗ್ಯಾವ ಅವು. ನಮ್ಮ ಕಮಿಟಿ ಚೇರ್ಮನ್ ಹತ್ರ ಅಮೋಘ ಕಮಿಟಿ ಚೇರ್ಮನ್ರು, ಹಾ ಏನೋ ಪರ್ಸು ಇಲ್ಲಿ ಗೋರಾ ಕುಂಬಾರ ಮಾರ್ತಾನ 100 ರೂಪಾಯಿಗೊಂದು. ಮತ್ತೆ ನಿನ್ನೂ ಎಂತವ 20 ರೂಪಾಯಿ ತಂದಿದ್ದೀರಿ ನೀ ಅಂದ್ರತ್. ನಮಗೆ ಜಗಳ ತಗದ. ನಾ ಮನಗಂಡು ಸಸ್ತಾದಾಗ ಮಾರ್ಲತ್ತಿದ್ ನನಗೆ ಯಾಕೆ ಕೇಳ್ತೀರಿ, ಅಲ್ಲಿ ಕೇಳ್ರಿ ಹೋಗಿ ಅಂದತ್ತವ. ಅವಾಗ ಇವನು ಮಾತು ಕೇಳಿ ಅಲ್ಲಿ ಹೋದತ್ತ. ಏನೋ ತಮ್ಮ 20 ರೂಪಾಯಿಗೆ ಒಂದು ಪರ್ಸು ಕೊಡ್ತಾನ, ಮತ್ತೆ ನೀ 100 ರೂಪಾಯಿ ಹೇಳ್ತೇನ. ನಿನ್ನ ಗಡಿಗೆ ಅನ್ನೋದು ಅಂತದು. ಯಾಕ್ರಿ? ತುಕಾರಾಮನ ಗಡಿಗೆ ಇಲ್ಲಿ
ಕೇರೂರಾಗ ತುಕಾರಾಮನ ಗಡಿಗೆ 100 ರೂಪಾಯಿ ಅದ, ಹಾ ಪರ್ಸುನ ಗಡಿಗೆ ನಿಂದು 20 ರೂಪಾಯಿ ಕೇವಲ. ಇಲ್ಲೇ ಜಗಳ ನಡೀತು ನೋಡ್ರಿ. ಚೇರ್ಮನ್ ಬಂದ ಅಂದ ನನಗೆ, ಹಾ ಹಾ ಕೇರೂರು ಚೇರ್ಮನ್, ಏನ್ರಿ ಮಹಾರಾಜ್ರ ನೀವು 100 ರೂಪಾಯಿ ಹೆಂಗೆ ಅಡ್ಡು ಮಣ್ಣಿನಿ ಅವ ಅಂದವ. ಹಾ ನಿಮ್ಮದು ಮಣ್ಣಿಂದಿ ಅದ, ಪರ್ಸುಂದು ಮಣ್ಣಿದಿ ಅದ ಅಂದ ತುಕಾರಾಮ್ ಮಹಾರಾಜ್ರ ಅಂದ್ರತ್ತ. ಓ ಚೇರ್ಮನ್ರ ಗಡಿಗೆ ಮಣ್ಣಿನ ಅಡ್ಡು ಹಂಗೆ ಅವ ಗಡಿಗೆ ಮಾತು ನೋಡ್ಬೇಡ್ರಿ, ಜರ ಬಾರಿಸಿ ನೋಡ್ರಿ ಅಂದತ್ತ. ಆಗಲೇ ಪರ್ಸು ಬಾರಿಸ್ತಿದ್ ನೋಡ್ರಿ, ಬಾರಿಸಿ ನೋಡ್ರಿ ಹಿಂಗತ್ತಾರ ತುಕಾರಾಮ್ ಮಹಾರಾಜ್ರ ಅಂತೇಳಿ ಇವ ತುಕಾರಾಮ ಮಹಾರಾಜರ ಗಡಿಗೆ ತಗೊಂಡು ಇವರು ನಮ್ಮ ಕೇರೂರು ಚೇರ್ಮನ್ರ ಬಾರ್ಸದ್ರತ್ರಿ ಗಡಿಗೆ. ಹಾ ಹಾ ಬಾರ್ಸದ್ರ ಏನ್ ಮಾಡ್ತಿತ್ತು ಗಡಿಗೆ? ಹಾ ವಿಠಲ 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 ತುಕಾರಾಮ ಮಹಾರಾಜರ ಗಡಿಗೆ ಅಂದ ತುಕಾರಾಮ್ ಮಹಾರಾಜ್ ಅಂದತ್ತ. ಅವ 20 ರೂಪಾಯಿ ಕೊಡ್ತಾನ, ಪರ್ಸುನ್ ಇಟ್ಟು ನೋಡ್ರಿ ಅಂದ. ಹಾ ಅವು ಎಷ್ಟು ಕುಡಿಯಾಗ ಗಡಿಗೆ ಅವ ಎಂತಾವ ಅಲ್ಲಿ ಒಂದು ತೊಗೊಂಡು ಅದಕ್ಕೆ ಬಡದ್ರತ್ರಿ, ಹಾ ಅದು ಕೊಟ 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 ಮಾಡ 16 ತುಕುಡಿ ಚಾಲುನೆ. ಅದರಂತೆ ಇಂಥ ಗಡಿಗೆ ತಗೊಂಡು ಹೊಂಟಿರಿ, ಇಂಥ ಗಡಿಗೆ ತೊಗೊಂಡು ಎಲ್ಲಿಗೆ ಹೊಂಟಿದೆಪ್ಪ? ಏಸ್ ಗಡಿಗೆ ಅದನ್ನು ಮಣ್ಣಿಂದ ಅದ, ಮಣ್ಣಿಂದ ಅಲ್ಲಿ ಅಂತ ಗಡಿಗೆ ತಗೊಂಡು ನಿಮ್ಮ ಹತಾನ ಮತ್ತ ಏಸು ದಿನ ಮಾಡವನಿ ಕಿಮ್ಮತ್ ಮಾಡ ಗಡಿಗಿದು. ಹಂಗ ಜಗತ್ತದಲ್ಲಿ ಪ್ರಯತ್ನಕ್ಕ ಬಲಾದ ಪರಸು, ಹುಲ್ಲ ಕಡ್ಡಿ ಕತ್ತಿ ಹೇಳಬೇಡಿ, ಇಲ್ಲಿ ಪ್ರಾರಬ್ಧ ಹಿಡಿದಿದೆ. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ತಂದರು ಮಹಾತ್ಮ ಗಾಂಧಿ. ಎಷ್ಟು ಪ್ರಯತ್ನ ರೀ, ಏನ್ರಿ ಭೋಗಿತ್ತೇನ್ರಿ ಅದು? ಹಾ ರೀ, ಹಾ ನೋಡ ಪಟ್ಕದ ಕಾಕ ಏನು ಉಪ್ಪಿನ ಸತ್ಯಾಗ್ರಹ ಮಾಡ್ದಾರಲ್ಲ, ಪ್ರಯತ್ನ ಮಾಡ್ದ, ಏನು ಪ್ರಾರಬ್ಧ ಮಾಡ್ದ. ಭೋಗದಾಗಿದ್ದಂಗ ಆಗ್ತದ, ನಮ್ಗೆ ಅದಕ್ಕೆ ಬೇಕು. ನಾವೊಬ್ಬ ಬ್ಯಾಲಿಸ್ಟ್ರ್ ವಕೀಲಿದ್ದ, ಬೇಡದಟ್ಟು ಪಗಾರ ಅದ ನನಗೆ, ಇದೆಲ್ಲ ಯಾಕೆ ಗದ್ದಲಕ್ಕೆ ಬೀಳ್ಬೇಕಂತೇಳಿ ಗಪ್ ಕೂತ ಭೋಗದಾಗಿದ್ದಂಗ ಆತದ ಹೇಳಿ. ಆ ಸಿದ್ದರಾಮಯ್ಯ ನಮ್ಮ CM 5ನೇ ಸಾಲಿ ಕಲ್ತಾನತ್ತ. ನೋಡ್ರಿ 5ನೇ ಸಾಲಿ ಅಂದ, ನೀನು ಕೇಳ್ಸದಿಲ್ಲ? ನಾ ಕಡೆ ಹೋಗಿ ಅಂತಾನಿಲ್ಲಪ್ಪ. ಮತ್ತೆ ಹೇಳ್ರಿ ಇವ್ರಿ, ಇವನಿಗೆ ಯಾರು ಹೆಂಗ್ ತಂದಿರಿ ಇವನಿಗೆ? ಇಲ್ಲಿ ಯಾರ್ದಾರಿ ಅಬ್ರು ಕಳ್ದೆ ಹುಚ್ಚ? ನೀವು ಹಂಗ ಹುಚ್ಚನಾಗ ಮಾತಾಡ್ಬೇಡ್ರಿ ಯಾರು. ಅವ 5ನೇ ಸಾಲಿ ಕಲ್ತಾನ, ಸಿದ್ದರಾಮಯ್ಯ ತಂದಾನ. ಹಂಗ ಹುಚ್ಚನಾಗಿಲ್ಲ, ಹಂಗ ಮಾತಾಡ. ನಾವು ಮಾತಾಡಕ್ರ ಶಾಂತಿ ಇರೋದು, ನಡು ಕೈ ಹಾರಿಸಿದ್ರೆ ನೋಡು, ಮಾತು ಹೋಗಿತ್ತಂದ್ರೆ ಹೋಗ್ಯದ ಅನ್ಬೇಕು, ಒಪ್ಕೋಬೇಕು. ಅವ ಒಬ್ಬ ವಕೀಲ ಅದಾನ, ಎಲ್ಲಾರು ಬೇಕಾದಟ್ಟು ಬೇಕಾದ ಮಾಡಿದ್ರೆ ಅವ್ನ ಕೈ ತಳಗ್ ಬೀಳ್ಗುಡಲ್ಲ. ಅವನ ಅಂತ ಶಕ್ತಿ ಅದ. ನೀ ಏನಾರು ಮಾತಾಡ್ತಿ ಅಂದ್ರೆ ಏನು ಹೇಳುದು? ಹಂಗ ತರ್ಕಿಲೆ ಮಾತಾಡ್ಬೇಕು. 5ನೇ ಸಾಲಿ ಕಲ್ತಾನ ಸಿದ್ದರಾಮಯ್ಯ ಅನ್ಬೇಡ. ಹಾ 5ನೇ ಹೋಗ್ಯಾನಲ್ಲ ಅವ, ಈಗ ವಕೀಲ ಅದಾನ. ಲಾ ಓದ್ಕೊಂಡನತ್ ನೋಡ್ರಿ ಲಾ. ಅದಕ್ಕ ಜಗತ್ತದೊಳಗೆ ಪ್ರಯತ್ನ ಮಾಡಿದ್ರು ಮಹಾತ್ಮ ಗಾಂಧಿ. ಹೆಂಗ ಮಾಡಿದ್ರಿ ಕೇಳು. ಬಂದು ಬ್ರಿಟಿಷರು ಏನ್ ಮಾಡಿದ್ರಿ, ಎಲ್ಲರಿಗ 10 ಮಿನಿಟ್ ಮಾತಾಡ್ಲಕ್ಕ ಎದಕಿ ಮ್ಯಾಗ ಬಿಡ್ತಿರು. 10 ನಿಮಿಷ. ಹಾ, ಗಾಂಧಿ ಅವ್ರಿಗೆ ಬಂದ್ರತ್ರ ಎದಕಿಗೆ. ಇವತ್ತು ಬಂದು ನೋಡ್ರಿ ಹುಲಿಗಳು. ಗಾಂಧಿ ಅವ್ರು ಬರೋಣ, ಬ್ರಿಟಿಷರು ಏನ್ ಮಾಡಿದ್ರತ್ತ, ಗಾಂಧಿ ಅವ್ರಿಗೆ 3 ಮಿನಿಟ್ ಅಂದ್ರತ್ತ ಹೊಟ್ಟೆ ಮಾತಾಡ್ಲಕ್ಕ. ಬ್ರಿಟಿಷರು ಎಲ್ಲ ಒಕ್ಕಟ್ಟಿತ್ತು, ಎಲ್ಲರಿಗ 10 ಮಿನಿಟ್ ಟೈಮ್ ಖರೆ. ಗಾಂಧಿಗೆ ಮಾತ್ರ ಎದಕಿ ಮ್ಯಾಗ ಮಾತಾಡ್ತೀನಿ ಅಂದ್ರೆ 3 ಮಿನಿಟ್. ಅಟ್ರದಾಗೆ ಅವ ಅಟ್ರದಾಗ ಏನ್ ಹೇಳ್ತಾನೆ ಹೇಳಿ ಭಾರತದ ಬಗ್ಗೆ, ಇಲ್ಲಿ ಅವನಿಗೆ ಪಾಳಿ ಇಲ್ಲ ಅಂದ್ರ. ಹೌದು, ಅವಾಗ ಗಾಂಧಿ ಏನಂದಾನ, 3 ಮಿನಿಟ್ ಕೊಡ್ರಿ ಟೈಮ್ ಅಂದ. ಅಟ್ರದಾಗೇನ ಜನರಿಗೆ ಏನು ಸಂದೇಶ ಕೊಡ್ಬೇಕು, ಕೊಟ್ಟ ಕಡೆ ಕಾತೀನಿ. ಲಕ್ಷ ಲಕ್ಷ ಜನ ಕುಡ್ದದ, 3 ಮಿನಿಟ್ದಾಗ ನಾ ಏನು ಕೊಡ್ಬೇಕು ಜನರಿಗೆ ಕೊಡ್ತೀನಿ ಬಿಡ್ರಿ ಪಾಳಿ ಅಂದ. ಹೌದು, 3 ಮಿನಿಟ್ದಾಗ ಜಗತ್ತೆ ಗೆದ್ದನ ಹೇಳಿ. ಹೆಂಗ ಕೇಳ್ರಿ, ಹೆಂಗ್ರಿ? ಒಂದು 3 ಇಸ್ಪೇಟ್ ಎಲ್ಲಿ ತೊಗೊಂಡ. ಯಾವ್ಯಾವ? ಒಂದು ಗುಲ್ಯ, ಒಂದು ರಾಜ, ಒಂದು ಎಕ್ಕ. ಇವು 3 ತೊಗೊಂಡು ಎದಕಿ ಮ್ಯಾಗ ಏರ್ದ. ನೀವು ಯಾವಾಗ ಹಿಂದೆ ಇಸ್ಪೇಟ್ ಆಡಿರಿ? ನಿಮ್ಮಂತವ್ರ ಗುರುಗಳ ಬಾಯಿಲಿ ಕೇಳಿ ಹೇಳುದದ. ನಾ ಅದೊಂದು ಹಿಂಗ ಸೀರಿಯಲ್ ವಾಯ್ಸ್ ಹೇಳತ್ತೀರಿ, ಅದಕ್ಕಂತ ಅದು ಕೇಳು. ಹಿಂಗ ಜನ ಕೂಡಿತ್ತು, 3 ಮಿನಿಟ್ ಮ್ಯಾಗ ಮುಗಿಸ್ಬೇಕಲ್ರಿ. ಹೌದಲ್ರಿ? ಮತ್ತ ಜನರಿಗೆ ತೋರ್ಸದು ಗುಲ್ಯ. ಲಕ್ಷ ಜನ ಐತಿ, ಏನದತ್ ಕೇಳ್ದ ಗಾಂಧಿ ಅವರು. ಇದು ಗುಲ್ಯ ಆದ್ರಿ ಅಂತ ಹೇಳಿ ಟಾಳಿ ಹೊಡೆದ್ರು. ಏನಂದ, ಈ ಬ್ರಿಟಿಷರು ನಮ್ಮ ಭಾರತ ದೇಶ ಗುಲಾಮದಿಂದ ತಗೊಂಡಾರ ಅಂತ ಹೇಳಿ ಅದೊಂದು ಗುಲ್ಯ ತೆಳಗಿಟ್ಟ. ಅಂದ್ ಇನ್ನೊಂದು ತೋರಿಸದ. ಯಾವುದು? ಇದು ಏನದತ್ ಕೇಳ್ದ ರಾಜ. ಹೌದು, ಏನದ ರಾಜ? ರಾಜ ಅದೇನು? ರಾಜ ಆದತ್ತ. ಜನ ಎಲ್ಲ ಕೂಗ್ ಹೊಡಿತು, ನಮ್ಮ ದೇಶದ ಮ್ಯಾಗ ಈ ಮಕ್ಕಳು ರಾಜರಾಗ್ಯಾರ ಅಂತ ಹೇಳಿ ಅದೊಂದು ಇಟ್ಟ.
ನಮ್ಮ ದೇಶದ ಮ್ಯಾಗ ಈ ಮಕ್ಕಳು ರಾಜರಾಗಿರ್ತೇಳಿ ಅದು ಇಟ್ಟ. ಇನ್ನೊಂದು ಎಕ್ಕ ಎಕ್ಕ ತೋರ್ಸದ. ಏನದ ಎಕ್ಕ ಅಂದ, ನೀವು ಎಲ್ಲಾರು ಎಕ್ಕಾರಿ ಗುಲ್ಲಾಕ ರಾಜಕ್ಕೆ ಹೊಡೆದ ತೆಗೆದು ಸ್ವಾತಂತ್ರ್ಯ ತಗೋತೀನಿ ಅಂತ ಹೇಳ್ದ ಗಾಂಧಿ. ಹೌದು ಹೌದು ಹೌದು. ಇದು ಪ್ರಯತ್ನ ಮಾಡಿ ಏನು ಮಾಡಿದು? ನಾನು ಭೋಗದಾಗಿದ್ದಂಗೆ ಆತದಂದ್ರೆ ಯಾನ್ ಗತಿ ಆತಿತ್ತು. ಇನ್ನ ತೊಗಲು ಬಾರ್ಕೊಲ್ಲೇ ತಳಸ್ಕೊಳ್ದೆ ಐತಿನ ಎಲ್ಲಿ ಅರ್ಥ ಮಾತಾಡಿದ್ ಗಡಿಗೆ ತಂದನತ್ ನೋಡ್ರಿ, ಒಳಗ್ ಕೈ ಇಟ್ಟು ಹೊಡಿತಾನತ್ತ. ಎಲ್ಲಿ ಮಾರಾದ್ರ ಎಲ್ಲ ಬರೋಬ್ಬರಿ ಆಯ್ತು. ಖರೆ ಒಂದು ಮಾತು ಭಾರಿ ಒಪ್ಕೊಳಂಗೆ ಹೇಳಿದ್ರ, ಯಾನು ನಾವು ಪರ್ಸು ಖರೆ ಮಾತಾಡೋದು ಖರೇನೆ ಅನ್ನೋರು. ಏನದು? ಎಲ್ಲ ದಂಡಿಗೆ ಬಂದು ಒಂದು ಪೇಷಂಟ್ ಒಯ್ದು ದವಾಖಾನಿಗೆ ಹಾಕ್ಯಾರ. ಬೆಕ್ಕದಟ್ಟು ಪ್ರಯತ್ನ ಮಾಡ್ಯಾರ. ಆಸ್ತಿ ಹೋಗ್ಯಾದ, ರೊಕ್ಕ ಹೋಗ್ಯಾದ, ರೂಪಾಯಿ ಹೋಗ್ಯಾದ. ದಂಡಿಗೆ ಬಂದು ಡಾಕ್ಟರ್ ಅತ್ತಾನತ್ ನೋಡಿ. ಇನ್ನು ಅವನು ಭೋಗ. ಅದೊಂದು ಚಲೋ ಹೇಳ್ದವ ಡಾಕ್ಟರ್ ಬಗ್ಗೆ. ಡಾಕ್ಟರ್ ಬಗ್ಗೆ ನಂದೊಂದು ಡಾಕ್ಟರ್ ಕೇಳ್ತೀರಿ ನೀವು? ನಿಮ್ಮ ಕಡೆ ಅದೇ ಕೇಳು. ಮಾತು ಎಂತ ಶಕ್ತಿ ಇದ. ಎಂತದ? ಬಾಂಬೆದೊಳಗೆ ಡಾಕ್ಟರ್ ಮಾಂಡವಿ ಅಂತ ಹೇಳಿ ಒಬ್ರು ಆಗಿ ಹೋಗ್ಯಾರ. ಮಾಂಡವಿ ಡಾಕ್ಟರ್ ಮಾಂಡವಿ ನೋಡ್ರಿ, ಹಾರ್ಟ್ ಪೇಷಂಟ್ ಸ್ಪೆಷಲಿಸ್ಟ್ ಅವರು. ಮೆಹ್ತಾ ಡಾಕ್ಟರ್ ಕಿತ್ತ ಸ್ಪೆಷಲಿಸ್ಟ್. ಹಜಾರ್ ಆಪರೇಷನ್ ಮಾಡ್ಯಾರ ಡಾಕ್ಟರ್. ಒಂದು ಪೇಷಂಟ್ ಉಳಿದಿಲ್ಲ, ಎಲ್ಲ ಖಲಾಸೆ. ಅರ್ಥ ಅನರ್ಥ ಮಾತಾಡ್ಬೇಡ್ರಿ. ಯಾಕ? ಒಂದು ಫೇಲ್ ಆಗಿಲ್ಲ ಅವ್ರ ಕೈಯಾಗ, ಎಲ್ಲ ಸಕ್ಸಸ್. ಎಲ್ಲ ಸಕ್ಸಸ್. ಹಜಾರ್ ಆಪರೇಷನ್ ಮಾಡ್ಯಾನ ಬಾಂಬೆದೊಳಗೆ ಡಾಕ್ಟರ್ ಮಾಂಡವಿ ಅಂತ ಹೇಳಿ. ಡಾಕ್ಟರ್ ಎಲ್ಲರೂ ಸಕ್ಸಸ್ ಆಗ್ಯಾವ. ಹಜಾರ್ ಪೇಷಂಟ್ ಯಾರು ಹಾರ್ಟ್. ಅವಾಗ ಕೇಂದ್ರ ಸರ್ಕಾರ ಅವ್ರಿಗೆ ಏನು ಮಾಡ್ತು ಅಂದ್ರೆ ಬಹುಮಾನ ಕೊಡ್ಲಕ್ಕ ಪ್ರಯತ್ನ ಮಾಡ್ತಾರೆ, ಪ್ರಶಸ್ತಿ ಕೊಡಬೇಕು. ಅವಾಗ ಕೇಂದ್ರ ಸರ್ಕಾರ ಬಹುಮಾನ ಕೊಡ್ಬೇಕಂತ ಹೇಳಿ ಪ್ರಶಸ್ತಿ. ಏನದು? ಯಾವುದು? ಯಾವ ಪ್ರಶಸ್ತಿ? ಪದ್ಮ ಪ್ರಶಸ್ತಿ. ಎಲ್ಲ ಟಿವಿ ಮುಖಾಂತರ, ಪತ್ರ ಮುಖಾಂತರ ಎಲ್ಲ ಕಡಿ ಜಾಹೀರಾತು ಬಿಟ್ರು. ಅವಾಗ ಡಾಕ್ಟರ್ ಏನ್ ಮಾಡಿದ್ರಿ? ಏನ್ ಮಾಡ್ತಾನ? ಬಾಂಬೆದೊಳಗ ರೈಲ್ವೆ ರಿಸರ್ವೇಶನ್ ತೆಗ್ಸದ. ಅಗಾವ್ ಇನ್ನ 5 ದಿನ ಆಗಾವಿತ್ತು. ಅವಾಗ ನನಗೆ ಸಿಗ್ಲಿಕ್ಕಿಲ್ಲ ಅಂತೇಳಿ ರಿಸರ್ವೇಶನ್ ತೆಗಸದ. ರಿಸರ್ವೇಶನ್ ಟಿಕೆಟ್ ಅಂದ್ರೆ ಚಲೋ ಒಂದು ಸೀಟ್ ಮೊದಲೇ ತಗೊಂಡ್ಬಿಡು. ಮೊದಲೇ ತಗೊಂಡು 5 ದಿನ ಆಗಾವಿರ್ತದೆ ತಗೊಂಡು ಏನು ಮಾಡಿದ್ರ ಅಂತ ಕೇಳಿದ್ರ, ನೋಡ್ರಿ 5ನೇ ದಿನಕ್ಕೆ ಹೋಗಟ್ಟಿಗೆ 5 ಮಿನಿಟ್ದಾಗ ರೈಲ್ವೆ ತಪ್ಪಿತು. ಹೋಗಿ ಆ ರೈಲ್ವೆ ಸ್ಟೇಷನ್ ಹೋಗಟ್ಟಿಗೆ ರೈಲ್ವೆ ಹೋಗ್ಬಿಡ್ತು. ಎಷ್ಟು ದಿನ ತೆಗ್ದಾನ್ರಿ? 5 ದಿನ ಆಗಾವ್ ತೆಗ್ದಾನೆ. ಹ್ಯಾಂಗ ಮಾಡುದು? ಇನ್ನು ಹೆಂಗ ಮಾಡ್ಲಿ ಅಂತ ಹೇಳಿ ಅವನ ಮನಿ ಒಳಗೆ $1 ಕೋಟಿ ಕಾರ. ಮತ್ತ ಅಂತ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಅಂದ್ರೆ ಎಷ್ಟು ಮನಿ ಮುರಿದಿರ್ತಾನ? ಕೋಟಿಗಟ್ಲೆ ರೂಪಾಯಿದು ಕಾರ್ ಇತ್ತು. ಇನ್ನು ಹೆಂಗ ಮಾಡ್ಲಿ? ನನ್ನ ಅಲ್ಲಿ ಕೇಂದ್ರದೊಳಗೆ ನನ್ನ ಪ್ರಶಸ್ತಿ ತಪ್ತದ ಅಂತ ಹೇಳಿ ಕಾರಿನಲ್ಲಿ ಕೂತು ಬಿಟ್ಟು ಗಾಡಿ, ಹೊಸ ಗಾಡಿ. ಇನ್ನು ಗಾಡಿ ಒಳಗೆ ಕೂತು ಎಲ್ಲಿಗೆ? ದಿಲ್ಲಿಗೆ ಹೋಗ್ಬೇಕು ಹೇಳಿ ಗಾಡಿ ಬಿಟ್ಟ. ಬಾಂಬೆ ಬಿಟ್ಟು 60 ಕಿಲೋಮೀಟರ್ ಹೋಯ್ತು. 100 ಸ್ಪೀಡ್ ಗಾಡಿ. ಗಾಳಿ ಕೌರ ಮಳಿ ಹತ್ತಿ ಗಾಡಿ ರೋಡ್ ಮ್ಯಾಗ ಬಂದ್ ಬಿತ್ತು. ಹೊಸ ಗಾಡಿನೇ ಬಂದ್ ಬಿತ್ತು. ಆ ರೋಡ್ ಬದಿಗೆ ಒಬ್ಬಕ್ಕಿ ಹೆಣ್ಮಗಳದು ಚಪ್ರ ಗುಡಿಸಲ. ಇವ ಹೊತ್ತು ಮುಣಿಗೆ ಅದು 7 ಆಯ್ತು ಟೈಮ್. ಬೋನಟಿ ಎತ್ತಾನ, ನೋಡ್ತಾನ, ಮ್ಯಾಲ ಸತ್ರೋಂದಾರ ಮಳಿ ಗಾಳಿ ಕೌರ, ಗಾಡಿನೇ ಚಾಲು ಆಗಲ್ರಿ. ಬೇಕಾದ್ ಮಾಡ್ದ ಅವನು. ಬೋನಟಿ ಎತ್ತಾನ, ಆ ಕಡೆ ವಯರ ಈ ಕಡೆ ವಯರ, ಹಿಂಗ ಮಾಡ್ತಾನ, ಅಳಗಾಡಿಸ್ತಾನ, ಸ್ಟಾರ್ಟರ್ ಹೊಡಿತಾನ. ಬಂದಿ 1 ತಾಸು ಗುದುಮುರ್ಗಿ ಹಾಕದ. ಗಾಡಿ ಚಾಲು ಆಗಲಿಲ್ಲ, ಸೋತ. ಇನ್ನು ಏನಾದ್ರೂ ಆಗುದಿಲ್ಲ ಇಲಾಜ್ ನಿಂತು ಗಾಡಿ ಒಳಗೆ ಮಕ್ಕೊಳಕ್ಕೆ ಚಾಲು ಮಾಡ್ದ. ಆ ಹೆಣ್ಮಗಳು ನೋಡಿದ್ಳು, ಹಿಂದೆ ಯಾನ ಕಟಬಟ್ಟು ನಡೆದ. ಇಲ್ಲಿ ಗುಡಿಸಲ್ದೊಳಗಿನ ಹೆಣ್ಮಗಳು ಬಂದಳು. ದೊಡ್ಡ ಸಾಹೇಬ್ ಇದ್ದಂಗೆ ಕಾಣಿಸ್ತಾರ. ಓ ಸಾಹೇಬ್ರ, ಗಾಡಿ ಕೆಟ್ಟಂಗೆ ಕಾಣಿಸ್ತ, ಗಾಡಿ ಕೆಟ್ಟಂಗೆ ಕಾಣಿಸ್ತದ್ರಿ. ಹೊತ್ತು ಮುಣಿಗ್ಯದ, ಟೈಮ್ 8 ಆಗ್ಯದ. ಇನ್ನು ಇಂಥ ಸಣ್ಣ ಕಾರ್ನಾಗ ಗ್ವಾಳೆಯಾಗಿ ಎಟ್ಟೋತನ ಮಕ್ಕೊಳ್ಳೋರು ನಮ್ಮ ಛಪ್ಪರದೊಳಗೆ ಬರ್ರಿ, ಮಕ್ಕೊಂಡು ನೀವು ಮುಂಜಾನೆ ಹೋಗಾಕತ್ರಿ, ಹಚ್ಕೊಳಕ್ ಕೊಡ್ತಾ ಎಲ್ಲಾ ಕೊಡ್ತೀನಿ ಅಂತ ಹೇಳಿ ಹೆಣ್ಮಗಳು ಒದರ್ತಾಳ. ಪುಣ್ಯವಂತ್ರಿ ಬಾಯಿ. ಅವಾಗ ಡಾಕ್ಟರ್ ತನ್ನ ಹೆಣ್ಮಗಳು ಒದರ್ತಾಳಂದ್ರೆ ಇಲ್ಲೇ ರೀ ಏನು ಮುತ್ತಿಯಾಗಿ ಮಕ್ಕಳು ಕಾರ್ ಗಾಡಿಯಾಗ ಹೋದಕಿನ ಗುಡಿಸಲಕ್ಕೆ ರೋಡ್ ಮ್ಯಾಗ ಗಾಡಿ ಬಿಟ್ಟಕಿನ ಗುಡಿಸಲಕ್ಕೆ ಹೋದ. ಹೌದು. ಒಂದು ಚಾದಾರ ಒಂದು ಜಮಖಾನಿ ಕೊಟ್ಲು, ಹಾಸಿಗೆ ಹಾಕಿ ಮಕ್ಕೊಂಡ. ಹೌದು. ಈಕೆ ಏನ್ ಮಾಡ್ತಿಳು ಅಂದ್ರೆ ಪಾಂಡುರಂಗನ ಪರಮ ಭಕ್ತಳಿಕಿ. ಯಾರು? ಗುಡಿಸಲದೊಳಗೆ ಇರ್ತಕ್ಕಂಥ ಹೆಣ್ಮಗಳು ಪಾಂಡುರಂಗನ ಪರಮ ಭಕ್ತಳು. ವಿಠಲ 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 ಪಾಂಡುರಂಗ ವಿಠಲ, ವಿಠಲ 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 ಪಾಂಡುರಂಗ ವಿಠಲ ಹಿಂಗ ಮಾಡ್ತಿಳು. ರಾತ್ರಿ 12 ಬಾರಿಸ್ತಿತ್ತು. ಬಿಡಿಯ ಒಳಗಳ ಎಚ್ಚರ ಐತಿ ಡಾಕ್ಟರ್ಗ. ಹಿಂಗ ನೋಡ್ತಾನ, ಪಾಂಡುರಂಗ ಇಟ್ಟಲ ಪಾಂಡುರಂಗ ಇಟ್ಟಲ. ಹಿಂಗ್ಯಾಕ್ ಮಾಡ್ತೀಯ ತಂಗಿ ಅಂದವ. ತೆಲುಗುಂಬಿ ಕೂತು
ನೀ ಯಾವಾಗ ನಾ ಮಕ್ಕೊಂಡಿದ್ದ ಅವಾಗ ಶುರು ಮಾಡಿದಿ ಇಲ್ಲಿ ತನ ಪಾಂಡುರಂಗ ಇಟ್ಟಲತ್ತಿ ಇದು ಯಾರು ಮಾಡಂದಾರ ನಿನಗೆ ಇದ್ರದಿಂದ ಆಗುದಾರಿ ಏನದ ಮುಂಜಾನೆ ಮಕ್ಕೊಂಡ್ ಕೇಸಿಂದ ಯಾರಲ್ಲಿ ದಂದಾಕ್ ಹೋದಂದ್ರೆ ನಿನಗೆ 50-50 ರೂಪಾಯಿ ಪಗಾರ ಕೊಡ್ತಾರ ಅದರಿಂದ ನೀನು ಉಪಜೀವನ ನಡೀತದ ಆಗ್ತದ ಹುಚ್ಚಿ ಬಡತನದಾಗ ಗುಡಿಸಲು ಹಾಕೊಂಡು ಕೂತಿದಿ ವಿಠಲ ವಿಠಲ ಇದು ಏನಿದು ಅನ್ನೋ ಏನಾಗುತ್ತದ ಇದರಿಂದ ಅವಾಗ ಮತ್ತೆ ನಕ್ಕಿ ಪಾಂಡುರಂಗ ಇಟ್ಟಲ ಅವಾಗ ಅಂದತ್ರಿ ಡಾಕ್ಟ್ರ ಇದು ಯಾಕರೆ ಹಿಂಗ ಮಾಡ್ತಿ ಇದ್ರದಿಂದ ಇದು ಮಾಡೋದ್ರದಿಂದ ಏನಾಗಂಗ ಏನಾಗ್ತದ ನಿನಗೆ ಹೇಳಂದ ಬಳಕ ಅವಾಗ ಹೇಳ್ತಾಳಕಿ ಏನಂತ? ನೋಡ್ಯಪ್ಪ ನನ್ನ ಮಗ 18 ವರ್ಷದ ಮಗ ಅದ ಹಾ 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 ಮಗನಿಗೆ ಹಾರ್ಟ್ ಬಂದದ ಹಾ ಯಕಾಡರೆ ಒಯ್ಬೇಕಾದ್ರೆ ಎಲ್ಲಿ ಸಕ್ಸಸ್ ಇಲ್ಲಂದಾರ ಹೌದು ಯಾವ ಡಾಕ್ಟರ್ ಅಂದ್ರೆ ಯಾವ ಡಾಕ್ಟರ್ ಕಾಡಿ ಒಯ್ದ್ರೆ ಸಕ್ಸಸ್ ಇಲ್ಲಂದಾರ ಹೌದು ಡಾಕ್ಟರ್ ಮಾಂಡ್ವಿ ಕಾಡಿ ಒಯ್ದ್ರೆ ಇದು ಆಪರೇಷನ್ ಆಗ್ತದೆ ಇಲ್ಲಿ ಇಲ್ಲತ್ತ ಹೇಳ್ಯಾರ ಹಿಂಗ ಹೇಳ್ಯಾರ ಎಲ್ಲಾರು ಖರೆ ಡಾಕ್ಟರ್ ಮಾಂಡ್ವಿ ದವಾಖಾನಿಗೆ ಹೋಗ್ಬೇಕಾದ್ರೆ ಬಿಲ್ ಬಹಳದತ್ತ ಒಂದು ನನಗೆ ಬಡತನದಾಗ ನನ್ನಲ್ಲಿ ಬರೀ ಆ ಬಾಂಬೆಕ್ ಈ ಪೇಷಂಟ್ ತೊಗೊಂಡು ಹೋಲಾಕ ರೊಕ್ಕಿಲ್ಲ ನನ್ನ ಬಲ್ಲಿ. ರೊಕ್ಕಿಲ್ಲ ಡಾಕ್ಟರ್ ಮಾಂಡ್ವಿ ದವಾಖಾನಿಗೆ ನನಗೆ ಸಾಧ್ಯ ಹಂಗ ಆಗ್ತದ ನಾ ಸುಮ್ಮ ಪಾಂಡುರಂಗನ ಭಕ್ತಳಿದ್ದೀನು ಪಾಂಡುರಂಗನ ಇಟ್ಟಲನ ಹೆಸರು ತೋತಿನು ನನ್ನ ಮಗ ಆ ಹೆಸರು ತೊಗೊಂಡು ಕೇಳ್ಕೋತ ಜೀವ ಬೀಳ್ ಅಂತ ಹೇಳಿ ಪರಮಾತ್ಮನ ಹೆಸರು ಭಕ್ತಿ ಮಾಡ್ಕೋತ ಕೂತೀನಿ ಭಕ್ತಿ ಮಾಡ್ಕೋತ ಕೂತಿದ ನನ್ನ ಮಗ ಆ ಭಗವಂತನ ನಾದಿನೊಳಗೆ ಪ್ರಾಣ ಬಿಡ್ಲಿ ಹಾ 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 ನೋಡ್ರಿ ಇವ ಯಾವನ್ರಿ ಹೋದವ ಡಾಕ್ಟರ್ ಮಾಂಡವಿನೇ ಅದ ಹೌದು ನೋಡ್ರಿ ಡಾಕ್ಟರ್ ಮಾಂಡವಿನೇ ಅನ್ನ ಅಲ್ಲಿಗೆ ಡಾಕ್ಟರ್ ಮಾಂಡವಿ ಯಾರು ಹೇಳ್ಯಾರ್ತಂಗಿ ನಿನಗ ಮಂದಿ ಮಾತಾಡ್ತಾರಪ್ಪ ಡಾಕ್ಟರ್ ಮಾಂಡವಿ ಬಹಳ ದೊಡ್ಡ ಸ್ಪೆಷಲಿಸ್ಟ್ ಅದಂತ ಒಂದು ಅವನ ಕೈಯಾರೆ ಫೇಲ್ ಆಗಿಲ್ಲತ್ತ ಅದಕ್ಕೆ ಅವನ ದವಾಖಾನಿಗೆ ಒಯ್ದ್ರಿ ನಿನ್ನ ಮಗ ಉಳಿತಾನಂತ ಹೇಳ್ಯಾರ ನನಗೆ ಅವನ ದವಾಖಾನಿಗೆ ಒಯ್ಲಕ್ಕ ದುಡ್ಡು ಇಲ್ಲಪ್ಪ ಅದಕ್ಕೆ ಇಟ್ಟಲ ತಿನ್ನಂದ ಬಳಕ ಅವಾಗ ಕೈ ಮುಗಿದು ನಿಂತಾನ ಡಾಕ್ಟರ ತಂಗಿ ನೀ ಮಾಡುವುದು ಭಕ್ತಿ ನೀ ಮಾಡುವುದು ಪ್ರಯತ್ನ ಸತ್ಯ ಅದ ನಿನ್ನ ಪಾಂಡುರಂಗನ ಪ್ರಯತ್ನ ಮಾಡಿ ಭಕ್ತಿ ಮಾಡಿವಿ 5 ದಿನ ಅಗಾವ್ ರಿಸರ್ವೇಶನ್ ತೆಗೆಸಿದ ಅದು ತಪ್ಸ್ಯಾನ ನಿನ್ನ ಪಾಂಡುರಂಗ ಅಗಾವ್ ಟಿಕೆಟ್ ತೆಗೆಸಿದ ಅಗಾವ್ ಟಿಕೆಟ್ ತೆಗ್ಸೋದು ತಪ್ಸ್ಯಾನ ಪಾಂಡುರಂಗ ನಿನ್ನ ಗುಡಿಸಿದ ಹಂತಿಲೆ ನನ್ನ 1 ಕೋಟಿ ರೂಪಾಯಿದು ಕಾರ್ ಬಂದ್ ಕೆಡಿವ್ಯಾನ ನಿನ್ನ ಪಾಂಡುರಂಗ ಡಾಕ್ಟರ್ ಮಾಡಿವಿ ನಾನೇ ಹೌದು ಎತ್ತು ನಿನ್ನ ಮಗನಿಗೆ ಹಾಕಿ ನನ್ನ ಗಾಡಿಯಾಗ ಹಾಕ ಗಾಡಿಯಾಗ ಎತ್ತಿ ತನ್ನ ಮಗನಿಗೆ ಗಾಡಿಯಾಗ ಹಾಕ್ತಾರೆ ಟಾಟರ್ ಹೊಡೆದ ಗಜಲಿ ಗಾಡಿ ಚಾಲು ಆಗಿಬಿಟ್ಟ ನೋಡ್ರಿ ಬೆಳಗಾನ ಗುದ್ದಾಡ್ಯಾನ ಚಾಲು ಆಗಿಲ್ಲ ಗಾಡಿ ಚಾಲು ಆಗಿ ಅಕ್ಕಿಗೆ ಆ ಕೂಸಿಗೆ ಹೋಗಿ 18 ವರ್ಷದ ಮಗನಿಗೆ ಆಪರೇಷನ್ ಮಾಡಿ ತಂದ ಕೇಸಿಂದ ಆಕಿನ ಗುಡಿಸಲ್ದಾಗ ಹಾಕಿ ಹೋಗ್ತಾನ ಮಗ 1 ವರ್ಷನಾಗ ಪೈಲ್ವಾನ್ ಆದಂಗ ಆಗ್ಯಾನತ್ತವ ಹೆಂಗ್ ಮಾಡುದಪ್ಪ ಇವ್ರು ಡಾಕ್ಟರ್ ಎಂತವ್ರು ಇವ ಡಾಕ್ಟರ್ ಎಂತವ ಇದು ನೀ ಮಾಡುವುದು ಪರಮಾತ್ಮನ ಮ್ಯಾಗ ಪ್ರಯತ್ನದಿಂದ ದುಡಿದಿದೆಯಲ್ಲ ಅದರ ಫಲ ಎದಕ್ಕೆ ಬೇಕ್ರಿ ಅವನ ಮ್ಯಾಗ ನಂಬಿಗಿಟ್ರು ಒಬ್ಬ ಡಾಕ್ಟರ್ ನಿನ್ನ ಗುಡಿಸಲಕ್ಕೆ ಬಂದಾನಂದ್ರೆ ಎಂಥ ಪ್ರಯತ್ನ ಭಕ್ತಿ ಅದ ಹಾ ಗಾಡಿ ಮಾಡ್ಕೊಂಡ್ರೆ ಡಾಕ್ಟರ್ ಸಿಗುದಿಲ್ಲ ಅವನೇ ನಿನ್ನ ಗುಡಿಸಲಕ್ಕೆ ಬಂದು ನಿನ್ನ ಖುಷಿಗೆ ಹೋಯ್ತಾನಂದ್ರೆ ಎಂಥ ಪ್ರಯತ್ನದ ಅಕ್ಕಿನ ಭಕ್ತಿ ಇದ್ದಿರ್ಬೇಕು ಎಂಥ ಅಕ್ಕಿನಲ್ಲಿ ದುಡುಕಿದ್ದಿರ್ಬೇಕು ಹಂಗ ದುಡಿರಿ ಜಗತ್ತದಲ್ಲಿ ಪ್ರಯತ್ನನಂತದು ಬಹಳ ಅದ ಅದು ಮಾಡಿದ್ವಿ ನಿನ್ನ ಜನ್ಮ ಉದ್ಧಾರ ಆಗ್ತದ ಅದಕ್ಕೆ ಜಗತ್ತದೊಳಗೆ ಮಾರ್ಕಂಡೆ ಎಂತವ 16 ವರ್ಷದ ಆಯುಷ್ಯ ಕಲ್ಪಗಟ್ಲೆ ಮಾಡ್ಕೊಂಡ ಹೆಂಗ ಮಾಡ್ಕೊಂಡ ತಮಗೆಲ್ಲರಿಗೂ ಇತಿಹಾಸ ಗೊತ್ತದಪ್ಪ ಅದಕ್ಕೆ ನೀ ಬರೇ ಭೋಗ ಅಂದ್ರೆ ಏನು ಭೋಗ ಯಾರು ಇಸ್ಲಾಂ ಧರ್ಮದಲ್ಲಿ ಯಾರು ಮೈಬೂ ಸುಬಾನಿ ಹೌದು ಮೈಬೂ ಸುಬಾನಿ ದೊಡ್ಡ ಕತ್ತಿ ಅದ ಶಾರ್ಟ್ ಕಟ್ಟದೊಳಗೆ ಹೇಳ್ತೀನಿ ನಿಮ್ಗೆ ಹೇಳ್ರಿ ಇವರೆಲ್ಲ ಡಾಕ್ಟರ್ಗಳದು ಮುಗಿಸ್ಕೇರಿ ನೀನು ತೊಗೊಂಡು ಹೋಗತ್ ಹೇಳಿ ಮನೆಗೆ ಹೋಗಿ ತಂದು ಕೇರಿನ ಮಾಡಿ ಕೊಡೋದು ಇವ್ರು ಹೇಳ್ತಾರ ನಾ ಹಾ ಏನತ್ತಾನ್ರಿ ಕಾಕ ಇರ್ಲಿ ಮಾತಾಡಿ ಹಾಡ್ತಾರ್ರಿ ಇರ್ಲಿ ಎಡ್ಡೆ ಮಾತವ ಎಡೆ ಯಾಕೆ ಹೇಳ್ತೀರಿ ಹಾಡ್ರಿ ಅಂದ ಬಳಕ ಇರ್ಲಿ ಹಂಗೆ ಎಲ್ಲಾರು ಒಂದೊಂದು ನಮೂನಿ ಇರ್ತಾರ ನೋಡ್ರಿ ರೈಲ್ವೆದೊಳಗೆ ನಾವು ಜಹಾಜದೊಳಗೆ ಎಲ್ಲ ದೇಶದವ್ರು ಹೊಂಟಾರ ಒಬ್ಬ ರಷ್ಯಾದವ ಒಬ್ಬ ಅಮೇರಿಕದವ ಒಬ್ಬ ಭಾರತದವ ನೀರಿನ ಜಹಾಜದಾಗ ಹೊಂಟಿರತ್ತವ್ರು ಸಮುದ್ರದೊಳಗೆ ಆ ಕುತ್ತಲ್ಲೇ ವಾದ ನಡೀತತ್ತ ಏನತ್ತ ನಮ್ಮ ಭಾರತ ದೇಶದವ ಸುಮ್ಮ ಕೂತಿದ ರಷ್ಯಾದ ಒಂದತ್ತ ನೀ ಯಾವ ಶಾಣೆ ಇದ್ದೀರಿ ನಾವೊಂದು ಸಾಮಾನು ಹೋಗಿತ್ತೀವಿ ಸಮುದ್ರದೊಳಗೆ ನೀರಿನಾಗ ತಕ್ಕೊಂಡು ಬರ್ರಿ ತಕ್ಕೊಂಡ್ ಬರ್ಬೇಕು ಅನ್ನ ನಾ ಅಮೇರಿಕದ ಒಂದತ್ತ ಹೋಗಿ ಮಗನ ನಾ ತೆಗಿತೀನಿ ಅಂದ
ಆ ರಷ್ಯಾದವ್ ಗಡ್ಯಾಳ ಹುಚ್ಚಿ ಹೋಗದತ್ರಿ ಹಾ ನೀರ್ನಾಗ ಇವ ಅಮೇರಿಕದವ್ ತಕ್ಕೊಂಡು ಬಂದತ್ ಮುಳುಗಿ ಮುಳುಗಿ ಹಾ ಅವ ಅಂದತ್ತ ಅಮೇರಿಕದವನಿಗೆ ನೀ ಏನ್ ಹೋಗಿತ್ತೀವಾಗಿ ನಾ ತೆಗಿತೀನಿ ಅಂದ ಹೌದು ಇವ ಪೆನ್ ಹೋಗದತ್ತ ಯಾವ ಅಮೇರಿಕದವ ಹಾ ಇವ ರಷ್ಯಾದವ ಮುಳುಗಿ ತಕ್ಕೊಂಡು ಬಂದತ್ತ ಹಾ 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 ಅವಾಗ ನಮ್ಮ ಭಾರತದವ ಕೂತಿದತ್ತ ಮಗ್ಗಲಕ್ಕ ಹಾ ನೀವೊಂದು ಭಾರತದ ನಿಂದ ಇದ್ಯಾ ನೋಡ್ತೇವು ನಿಮ್ದೊಂದು ಕಲಾ ಏನ್ರ ಇದ್ರೆ ಮಾಡ್ರಲ್ಲ ನೀ ಒಂದು ಯಾನ್ ಹೋಗಿತ್ತೋಗಿ ನಾವು ಇಬ್ರು ಕುಡ್ತೀವಿ ನಾವಿಬ್ರು ಬೇಕಾದಂಗ ತೆಗಿತೇವು ಆ ರಷ್ಯಾದವನಿಗೆ ಅಮೇರಿಕದವ್ರು ಇಬ್ರು ಕೇಳತ್ರತ್ತ ಹೌದು ನಮ್ಮ ಭಾರತದವನಿಗೆ ಸುಮ್ಮನೆ ಯಾಕೆ ಕೂತಿದ ಹೋಗಿ ಯಾನ್ ಹೋಗಿತ್ತೋಗಿ ನಾ ತಕ್ಕೊಂಡು ಬರ್ತ ಅವ ನಮ್ಮ ಭಾರತದವಂದತ್ತ ನಾ ಒಗದುದು ನಿಮಗೆ ತೆಗಿಲಕ್ಕೆ ಬರಂಗಿಲ್ಲ ಮಕ್ಕಳೇ ಅದಕ್ಕೆ ಕೂತಿದಂದ ಅದಕ್ಕೆ ಗಪ್ ಕೂತಿದ ಖುಬಿದ್ದು ಹೋಗಿ ಅಂದಿರ್ತಾವ ಹೌದು ಖುಬಿದ್ರ ಹೋಗಿ ನಮ್ಮ ಭಾರತದವ ಎದ್ದು ಏನ್ ಮಾಡದತ್ರಿ ಹಾ. ಎದ್ದು ಸಮುದ್ರದಾಗ ನಿಂತು ಹುಚ್ಚು ಹೊಯ್ದತ್ತ ತೆಗಿರಿ ಮಕ್ಕಳೇ ಹ್ಯಾಂಗ ಹಂಗ ತೆಗಿತೀರಿ ಬರ್ತದ್ರಿ ಅದಕ್ಕೆ ಭಾರತ ಬೇರಿಕೆ ಅದ ಬಾಳ ಬೇರಿಕೆ ಎಂತಿಂತ ಜಗತ್ತದವ್ರೆಲ್ಲ ಎಲ್ಲಾದ್ರ ಭಾರ ಹಿಡದೆ ಭಾರತ ಎಲ್ಲಾದ್ರೂ ಭಾರ ಹಿಡಿದು ಭಾರತ ತೆಗೆದ ಇದು ನಿಮ್ಮ ತಲೆಯಾಗಿಟ್ಕೋರಿ ಎಂತಿಂತವ್ರು ಬಂದ್ರೆ ಇಲ್ಲಿ ಯಾರ್ದು ಕೆಲಸ ನಡೆದಿಲ್ಲ ನಡೆಯಲ್ಲ ಅಂತ ಇದು ಭಾರತ ದೇಶದಪ್ಪ ಜಗತ್ತದೊಳಗ ಪ್ರಯತ್ನ ಬಹಳ ದೊಡ್ಡದದ ಅದ ಪ್ರಯತ್ನದಿಂದ ನಿನ್ನ ರೋಗ ಕಳ್ಕೊಳಕ ಬರ್ತದ ಪ್ರಯತ್ನದಿಂದ ನೀ ಎಷ್ಟೋ ಜನ್ಮ ಮಾಡಿದ್ದು ಕರ್ಮ ತೊಳ್ಕೊಳಕ ಬರ್ತದ ಪಾಪ ಕಳ್ಕೊಂಡವ್ರ ಎಷ್ಟೋ ಮಂದಿ ಪ್ರಯತ್ನ ಮಾಡಿ ಅದಕ್ಕ ಮೈಬೂ ಸುಬಾನಿ ಏನ್ ಮಾಡ್ತಿದ ಅಂತ ಕೇಳಿದ್ರೆ ಅವ್ರ ಓಣಿ ಒಳಗೊಂದು ಕೂಸು ಸತ್ತಿತ್ತು 5-6 ವರ್ಷದ ಮಗ ಸತ್ತಿತ್ತು ಒಂದೇ ಕೂಸ ಬಡ್ಕೊಂಡು ಅಳ್ಳಕತ್ತು ಅವೊಬ್ಬಾಕಿ ಮುದುಕಿ ಅಂದ್ರತ್ತ ಅಳಬೇಡ ಆ ಮೈಬೂ ಸುಬಾನಿ ಅಬ್ಬು ಸುಬಾಲಿ ಮಸೂತ್ಯಾಗ ಅದಾನ ಹೌದು ಅವನ ಹಂತಿಲ್ ಒಯ್ದು ಇಡು ಅವ ಎಬಸ್ತಾನಂದ ಅವ ಸತ್ತು ಕೂಸಿಗೆ ಎಬಸ್ತಾನ ಮಸೂತಿಗೆ ತೊಗೊಂಡು ಹಾದಳತ್ತ ಮುದುಕಿ ಹೌದು ಒಯ್ದು ಇಟ್ಟಳು ಎದಕ್ ತಂದಿದ್ದಿ ಅಂದವ ಕುರಾನ್ ಓದ್ಕೋತ ಕೂತಿದ್ದ ಅಬ್ಬು ಸುಬಾಲಿ ಇದಕ್ಕೆ ಎಬಸ್ಯಪ್ಪ ಸತ್ತೋದಕ್ಕೆ ಮಾಡಿ ಕೊಡ್ತಾರೆ ಹುಚ್ಚಿ ಮುದುಕಿ ಹೊಯ್ ಅಂದವ ಮತ್ತಿಟ್ಟು ದುಃಖ ಆಯ್ತಕಿ ಹೌದು ಮನಿಗೆ ತಂದಳು ಆ ಮುದುಕಿಗೆ ಬೇಯ್ಲತ್ರತ್ತ ಯಾವ ನಿಮ್ಮ ಮಸೂತಿಗೆ ಒಯ್ಯಿ ಅಂದಿ ಎಬಸ್ತಾನ ನನ್ನ ಬೇಯ್ದು ಬಿಟ್ಟು ಅಬ್ಬು ಸುಬಾಲಿ ಮುದುಕಿ ಹತ್ತತ್ತ ಅಲ್ಯಾಕೆ ಒಯ್ದಿದೆ ಮಶಾನ ಭೂಮಿಗೆ ಒಯ್ಯಿ ಅಂದಳತ್ತ ಮಶಾನ ಭೂಮಿಗೆ ಒಯ್ಯಿ ಅಲ್ಲಿ ಅಬ್ಬು ಸುಬಾಲಿ ಮಗ ಮೈಬೂ ಸುಬಾನಿ ಮಶಾನ ಭೂಮಿಗೆ ಹೋಗ್ತಾನ ರಾತ್ರಿ ಬಾರಕ್ಕ ಆ ಎಲ್ಲ ಹೆಣ ಎಬಸ್ತಾನ ಸತ್ತು ಹೆಣ ಎಬಸಿ ಅವ್ರು ಕೂಡ ಆಟ ಆಡಿ ಹರಿನಾಕಕ್ಕೆ ಒಳಗೆ ಹಾಕಿ ಮನಿಗೆ ಬರ್ತಾನ ಇದೆಂತ ಪ್ರಯತ್ನ ರೀ ಗೌಡ್ರ ನೋಡ್ರಿ ನೀನು ಹೋಗಿ ಒಂದು ಅವ್ರಿ ಕಂಟಿ ಬಡ್ಡ್ಯಾಗ ಕೂಸಿನ ಮನಗಸಿ ಬಾ ಮಶಾನ ಭೂಮಿಯಾಗ ಹೌದು ಹಡ್ಡಿ ಗಾರ್ಯಾಗ ಹಾಕ್ಬೇಡ ಗಿಡದ ಬಡ್ಡ್ಯಾಗ ಮುಚ್ಚಿಡು ನೀವು ಹೋಗಿ ಕೇಸಿಂದ ಇಟ್ಟು ಬಂದ್ಬಿಡು ಇವ ಮೈಬೂ ಸುಬಾನಿ ಹೋತಾನ ರಾತ್ರಿ ಎಲ್ಲರಿಗೆ ಎಬಸ್ತಾನ ನಿನ್ನ ಮಗನು ಹೇಳ್ತದ ಅವ್ರು ಕೂಡ ಆಡ್ತದ ಎಲ್ಲರಿಗೆ ಗೋರ್ಯಾಗ ಹಾಕಿ ಬರುವಳಗ ನಿನ್ನ ಮಗನ ಗೋರಿ ಇರಂಗಿಲ್ಲ ಗಿಡದ ಬಡ್ಡ್ಯಾಗ ಇರ್ತಾನ ಸುಮ್ಮನೆ ಎದ್ದು ಬಂದ್ಬಿಡ್ತಾನ ಹೌದು ಹೌದು ಅವಾಗ ಇವ ಎಲ್ಲ ಆಟ ಆಡಿಸಿ ಮನಗಿಸಿ ಬರುವಳಗ ಆ ಕೂಸು ಎದ್ದು ಬಂದ್ಬಿಡ್ತು ಹೌದು ಎದ್ದು ಬಂದ ತಾಯಿ ಕೂಡ್ಯಾಗ ಬಿದ್ದಕ್ಕರ ಅವಾಗ ಅಂದಾನವ ನೋಡ್ರಿ ಎದರಿಂದಿದು ಎಲ್ಲಾರು ಕೂಡಿಕೆಸಿಂದ ಮೈಬೂ ಸುಬಾನಿ ಪಾದಿಗೆ ಬಿದ್ದಾರ ನನ್ನ ಮಗ ಎಬಸಿದತ್ತೇಳಿ ಅಬ್ಬು ಸುಬಾಲಿ ಬೇಯ್ಲಕ್ ಹೋಗ್ಯಾರ ನೀ ಸತ್ತುದು ಮಣ್ಣು ಕೊಡು ಅಂದಿದಿ ಹೌದು ನಿನ್ನ ಮಗ ಸತ್ತುದು ಎಬಸ್ಯಾನ ಹೌದು ಭೋಗದೇನ್ರಿ ಇಲ್ಲಿ ಪ್ರಯತ್ನ ಅದ ಅವನಲ್ಲಿ ಶಕ್ತಿ ಅದ ಓ ಶಾಂತರಾರಿ ಕಾಕ ಹಾ ಇರ್ಲಿ ಅದಕ್ಕೆ ಅಂತ ಶಕ್ತಿ ಆ ಪರಮಾತ್ಮನಲ್ಲಿ ಅದಪ್ಪ ಅದಕ್ಕೆ ಪ್ರಯತ್ನದಿಂದ ನಮಗೆಲ್ಲ ಪಡಿಲಕ್ಕೆ ಬರ್ತದ ನಿಮ್ಮದು ತಲೆಲಿ ಕೆಟ್ಟದ ತಿನ್ನ ಯಾಕ ಅಟ್ಟೆ ಸಾಕ್ಬಿಡ್ರೆ ಟ್ರಾವೆಲ್ ಮರಿ ಮಾಡ್ಲತ್ತಾರ ತಿಳ್ಕೊಂಡ್ರಿ ಹಾಡುದು ಮಾಡಿ ಇರ್ಲಿ ಯಾವ ನನ್ನ ಯೋಗಿನಾದ ಸಿದ್ಧ ಮೂರೂರು ಮುಂಗಡಿ ಮುಮ್ಮೆಟ್ಟದಲ್ಲಿ ತೇರವಾಡ ಮಂಗರಾಯಿಗೆ ಕಂಬಳಿ ಕೊಟ್ಟ ಹೌದಲ್ಲ ಹೌದು ಹೌದು ಸಿದ್ಧ ಕೇಳ್ತಾನ ಬಂದ ಅಪ್ಪಗ ಏನಂತ ಕಂಬಳಿ ಯಾರಿಗೆ ಕೊಟ್ಟಿ ಮಂಗರಾಯಿಗೆ ಕೊಟ್ಟಿದ ಆ ಕಂಬಳಿ ಕಸಗೊಂಡು ತರ್ತೀನಿ ಅಂತ ಹೇಳಿ ತೇಜಿ ಮೇಲೆ ಕೂತು ಹೊಂಟಾನ ಹೆಂಗ್ ಹೊಂಟಾನಂತದ ಒಂದು 4 ನುಡಿ ಹೇಳುದ ಹಾಡ್ರಿ ಪಟ್ನೆ ಕಾಕಾಗ ದೌಡ್ ಹಾಡ್ರಿ ಬಂದದ ಇರ್ಲಿ